शंभुवे नमः रुद्राय शिवाय महेन्द्राय नमोस्तुते। ಇದ್ದಾರೆ, ಕೂತ್ಕೊಳ್ಳಿ. ಇದು ರಮೇಶ್ ಟ್ರಾನ್ಸ್ಫರ್ ಟೈಪ್ ಮಾಡ್ಕೊಡಿ. ಹಾಗೆ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ಗೆ ಫೋನ್ ತಗೊಳ್ಳಿ. ಸರಿ ಸರ್. Commissioner of Police speaking. Mr. Ramesh,
Recently, I have received a lot of complaints from Subramaniapura Circle. ಎಸ್ ಸರ್. The set of recently, Inspector Nataraj was murdered by some gundas. ಹೌದಾ ಸರ್? I think you are very capable man. Because you already rounded up 3 terrific gangs. ಅದೆಲ್ಲ ನಿಮ್ ಸ್ಫೂರ್ತಿ ತಾನೆ. ಐ ಹ್ಯಾವ್ ಡನ್ ನಥಿಂಗ್. No. ಈಗಲೇ ಹೋಗಿ ಟೇಕ್ ಓವರ್ ದ ಚಾರ್ಜ್. ಓಕೆ ಸರ್, ನಾನು ಈಗಲೇ ಹೋಗಿ ಐ ವಿಲ್ ಟೇಕ್ ಓವರ್ ದಿ ಚಾರ್ಜ್. See that those rowdies should be completely rounded up and go through the file of murdered Nataraj. and do best of my ability. Because you already rounded up. ಥ್ಯಾಂಕ್ ಯು ಸರ್. ಆ ರೌಡಿ ನಾನು ನೋಡ್ಕೋತೇನೆ, ನೀವು ಹೋಗಿ. ಹಲೋ, ಎಸ್.ಎಂ. ಪುರ ಪೊಲೀಸ್ ಸ್ಟೇಷನ್ ಯಾರ್? ಹೌದಾ? ರಮೇಶ್ ಅಂದ್ರೆ ಮಂಗಳೂರು ಬ್ರೀವರಿ ಕೇಸ್ ನಲ್ಲಿ ಸಕ್ಸೆಡ್ ಅವರಾ ಸರ್? ಎಲ್ಲಿಂದ ಫೋನ್ ಸರ್? ಕಮಿಷನರ್ ಆಫೀಸ್ ನಿಂದ. ಇನ್ಸ್ಪೆಕ್ಟರ್ ನಟರಾಜ್ ಪ್ಲೇಸ್ಗೆ ಇನ್ಸ್ಪೆಕ್ಟರ್ ರಮೇಶ್ ಅಂತ ಬರ್ತಾ ಇದ್ದಾರೆ. ಕಮಿಷನರ್ ಆಫೀಸ್ ನಲ್ಲಿ ಅದನ್ನೇ ಮಾತಾಡ್ತಿದ್ರು ಸರ್. ಬಹಳ ಸಾಹಸಿಗರು. ಸಂತೋಷ. ಹಲೋ ಸರ್, ನಮ್ಮ ರಾಜು ASI. ಈಗ ತಾನೇ ಕಮಿಷನರ್ ಆಫೀಸಿಂದ ಫೋನ್ ಬಂದಿತ್ತು, ತಾವು ಬರ್ತೀರಾ ಅಂತ. ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. ಥ್ಯಾಂಕ್ ಯು. ಟೇಕ್ ಯುವರ್ ಸೀಟ್ ಸರ್. ಥ್ಯಾಂಕ್ ಯು. ಹಲೋ, ನಾನು ರಮೇಶ್ ಮಾತಾಡ್ತಿರೋದು. ಹೌದು ಸರ್, ಎಲ್ಲಿಂದ ಮಾತಾಡ್ತಿದ್ದೀರಾ? ಎಲ್ಲಿಂದ ಅಂತೀಯಾ? ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಇಂದ. ಹಾ ಹೌದು. ಹೌ ಇಸ್ ಯುವರ್ ಫಾದರ್? ಅದೇ ಸ್ಥಿತಿಯಲ್ಲಿದ್ದಾರೆ. ಇದು ರೌಡಿಗಳ ಏರಿಯಾ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಎಂತ ರೌಡಿ ಏರಿಯಾ ಅನ್ನೋದನ್ನ ನಾನು ನೋಡ್ಕೋತೀನಿ. ಮೋರ್ ಓವರ್, ಕಮಿಷನರ್ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಟು ಪೋಸ್ಟ್ ಮೀ ಹಿಯರ್. ಯಾವಾಗ ಬರ್ತೀರಾ ಮನೆಗೆ? ಬರ್ತೀನಿ. ಹಾ ಸರಿ ಸರಿ. ಡ್ಯಾಡಿ, ರಮೇಶ್ ಇದೇ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಸಂತೋಷ. ಪ್ರೊಫೆಸರ್ ದೇವರಾಜು ಬಂದಿದ್ದಾರೆ, ಟ್ರೈ ಮಾಡಿ ನೋಡಮ್ಮ. ಹಲೋ ಅಂಕಲ್, ಡ್ಯಾಡಿ ಸೀರಿಯಸ್. ನಿಮ್ಮನ್ನ ಅರ್ಜೆಂಟ್ ಬರೋಕ್ ಹೇಳಿದ್ದಾರೆ. ಸರಿ ಸರಿ, ಆಯ್ತು. ಡ್ಯಾಡಿ, ಮೀಟಿಂಗ್ ಇದೆಯಂತೆ, 1 ಗಂಟೆಗೆ ಬರ್ತಾರಂತೆ. ಆಯ್ತು ಆಯ್ತಮ್ಮ. ಈ ಜಯಪಾಲ್ ಅಂದ್ರೆ ಊರೇ ನಡುಗುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟೇ ಹೆದರುತ್ತೆ. ಟೈಗರ್ ಬರ ಹೊತ್ತಾಗಿ ಬಂದ್ರೆ ಇನ್ಸ್ಪೆಕ್ಟರ್ ಹೆದರ್ಸ್ಲಿಕ್ಕೆ ಹೋದವ್ರು ಇನ್ನು ಬಂದು ಬೇಡ. ಅವರಿಂದ ಸ್ಟ್ರಗಲ್ ಮಾತಾಡ್ಬೋದು ಬಾಸ್. ಈ ಸಾರಿ ಏನಾದ್ರೂ ಸೋತ್ ಬಂದ್ರೆ ನೆನ್ನೆಯಿಂದ ಏನ್ ಆಜ್ಞೆ ಮಾಡಿದ್ದೀನಿ ಅಂತ ಗೊತ್ತು ತಾನೆ? ಎಸ್ ಬಾಸ್, ಯಾರೇ ಹೇಳಿ ನಮ್ ಗ್ಯಾಂಗ್ ಮೇಲೆ 3 ಸಾರಿ ಸೋತ್ ಬಂದ್ರೆ ಪಾಯ್ಸನ್ ಪೌಡರ್ ಕೊಟ್ಟು ಸಪ. ಸೋತ್ ತಪ್ಪಿಸ್ಕೊಂಡಾರು. ಸೋತಿದ್ರೆ ಸಫಾ ಮಾಡಿ, ಗೆದ್ದಿದ್ರೆ ತಾರೀಫ್ ಮಾಡಿ ಕರ್ಕೊಂಡು ಬನ್ನಿ. ಎಸ್ ಬಾಸ್. ದೇವರಾಜ್ ಬಂದ್ಯಪ್ಪ. ಎಷ್ಟು ಸಾರಿ ನಾನು ನಿಂಗೆ ಹೇಳೋದು, ಶ್ರಮ ಪಡ್ಬೇಡ ಅಂತ. ಅಲ್ಲಯ್ಯ, ನಿನಗೆ ನಿನ್ ಗುಪ್ತನಿಗೆ ನಕ್ಷ ಮುಖ್ಯನೋ ಅಥವಾ ನಿನ್ನ ಆರೋಗ್ಯ? ಏನ್ ಮಾಡ್ಲಿ ದೇವರಾಜ್, ಒಂದು ಕೆಲಸ ಅಂತ ತಗೊಂಡ್ಮೇಲೆ ಅದನ್ನ ಮಾಡಿ ಮುಗಿಸೋದು ನನ್ನ ಕರ್ತವ್ಯ ತಾನೆ. ಯಾವಾಗಲೂ ಹೇಗಿದೆ, ಹಠ ಅಂದ್ರೆ ಹಠ. ಜಾಯಮಾನನೇ ಹೀಗೆ. ರಜೆ ಬ್ಯಾಪ್ ಕೊಡಮ್ಮ.
ದೇವರಾಜ್, ಈ ಮ್ಯಾಪಿಂಗ್ ಸೀಕ್ರೆಟ್ ಎಲ್ಲ ನಿಮ್ಗೆ ಗೊತ್ತಿದೆ. ಕೈಂಡ್ಲಿ ಹ್ಯಾಂಡ್ ಓವರ್ ಟು ದಿ ಗವರ್ಮೆಂಟ್. ಐ ವಿಲ್ ಸಬ್ಮಿಟ್ ಟು ದ ಗವರ್ಮೆಂಟ್. ಡೋಂಟ್ ವರಿ, ಯು ಟೇಕ್ ಬಿಗ್ ರಿಸ್ಕ್. ನಾನು ಬದುಕೋದು ಗ್ಯಾರಂಟಿ ಇಲ್ಲ ದೇವರಾಜ್. ಹಳೆ ಮಾತಂತೆ ರಜೆನ ರಮೇಶ್ ಕೊಟ್ಟು ಲಗ್ನ ಮಾಡಿಸು, ಇಲ್ಲ ಅಂದ್ರೆ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಿಸು. ಮೊದಲು ನೀನು ಹುಷಾರಾಗಪ್ಪ, ಆಮೇಲೆ ಉಳಿದು ಮಾಡು. ನೀರು ನೀರು ದೇವರಾಜ್, ಮ್ಯಾಪು ಗೌರ್ಮೆಂಟು, ಮ್ಯಾಪು ಗೌರ್ಮೆಂಟು. ಜವರಾಯ ಬಂದರೆ ಬರಿಗೈಲಿ ಬರಲಿಲ್ಲ, ಒಳ್ಳೊಳ್ಳೆ ಮರನ ಕಡಿ ಬಂದ. ಹಲೋ, ಇನ್ಸ್ಪೆಕ್ಟರ್ ರಮೇಶ್ ಸ್ಪೀಕಿಂಗ್. ಮಾತಾಡಿ. ಏನು, ಪ್ರೊಫೆಸರ್ ಜಯಪ್ರಕಾಶ್ ಹೋಗ್ಬಿಟ್ರಾ? ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ಸಾರಿ. ಹೊಸ್ತಾಗಿ ಬಂದಿರೋ ಇನ್ಸ್ಪೆಕ್ಟರ್ ಹೊಡೆದೋಡ್ಸಿದ್ರೆ ನೀವೇ ಹೇಳ್ತೀನಿ ಬಂದಿದ್ರ. ನಿಮ್ಗೆ ನಿಮ್ ಜೊತೆಯಲ್ಲಿ ಇಟ್ಟು ಕೈ ಹಚ್ಚಕ್ಕೋ. ಎಲ್ಲಿ ಬಾಸ್ ಇಂದ ಹೊಸ ಆರ್ಡರ್ ಬಂದಿದೆ ಅಂತ ಹೆದರ್ಕೊಂಡು ಓಡಿಬಿಟ್ರು ಬಾಸ್. ನಿನ್ನೆಯಿಂದ ಬಾಸ್ ಮಾಡಿರೋ ಹೊಸ ಆಜ್ಞೆ ಏನು? ನಮ್ ಗ್ಯಾಂಗ್ ನಲ್ಲಿ 3 ಸಾರಿ ಸೋತವ್ರಿಗೆ ಡ್ರಿಂಕ್ಸ್ ಅಲ್ಲಿ ಪಾಯ್ಸನ್ ಹಾಕಿ ಸಫಾ. ಕ್ಷಮಿಸಿ ಬಾಸ್, ಪ್ರಾಣದಾನ ಮಾಡಿ ಬಾಸ್. ಅದೆಲ್ಲ ಸಾಧ್ಯವಿಲ್ಲ. ಪ್ರಾಣದಾನ ಮಾಡಿ ಬಾಸ್. ಅಳಬಾರ್ದಮ್ಮ, ಅಳಬಾರ್ದು. ಸಮಾಧಾನ ತನಕ. ಯಾಕಮ್ಮ, ನಾವಿಲ್ವಾ? ತಂದೆ ಸಂಬಂಧದ ದೇವನೂರಿಲ್ವಾ? ದೇವನೂರು. ಹೌದು ರಜನಿ, ಹೌದು ರಜನಿ, ನೀನು ನನ್ನ ಮಗಳಿದ್ದ ಹಾಗೆ. ಜಯಪ್ರಕಾಶ ಸಾಯೋ ಮೊದಲು ನಿನ್ನ ಮೇಲಿನ ಎಲ್ಲ ಜವಾಬ್ದಾರಿನೂ ನನ್ನ ಹೆಗಲ ಮೇಲೆ ಹೊರಿಸೋಗಿದ್ದಾನಮ್ಮ. ನಿನ್ನ ಮದುವೆ ಜವಾಬ್ದಾರಿ ಕೂಡ ನೀನು ಹಾಗೆಲ್ಲ ಅಳಬಾರ್ದು. ಹೌದು ರಜನಿ, ಅಮ್ಮ ಅಂಕಲ್ ಎಷ್ಟು ಭರವಸೆ ಕೊಟ್ಟ ಮೇಲೆ ನೀನು ಅಳೋದು ಬಿಟ್ಟು ನಗ್ನಗ್ತಾ ಇರಬೇಕು. ಶಾರದಮ್ಮ, ಜಯಪ್ರಕಾಶ ಸಾಯೋ ಮೊದಲು ರಜನಿ ಮದುವೆ ಬಗ್ಗೆ ಒಂದು ಮಾತು ಹೇಳಿದ್ದು. ಆದ್ರೆ ಈ ದುಃಖ ಸಮಯದಲ್ಲಿ ಆ ವಿಚಾರ ಯಾತಕ್ಕೆ? ಸಮಯ ಬರಲಿ, ಎಲ್ಲ ಹೇಳ್ತೀನಿ. ಆಗ್ಲಿ ದೇವಣ್ಣರೇ. ರಜನಿ, ಅಳ್ಬೇಡಮ್ಮ, ಮನೆಗೆ ಹೋಗಿ ಬರೋಣ. ಕಾರಿಗೆ ಮುಂಚೆ ಇಲ್ಲಿಗೆ ಬಂದ್ರಾಯ್ತು ಅಲ್ವೇ ದೇವಣ್ಣವ್ರೆ? ಆಯ್ತು, ಕರ್ಕೊಂಡು ಹೋಗುವಂತೆ. ಕಾರ್ಯ ಆದ್ಮೇಲೆ ರಜನಿ ಮದುವೆ ತನಕ ನನ್ನ ಜೊತೆಲೇ ಇರಬೇಕು. ಬಾ ರಜನಿ, ಬಟ್ಟೆ ರೆಡಿ ಮಾಡ್ಕೋ. ಹಲೋ, ಯಾರು ಮಾತಾಡ್ತಿರೋದು? ರಾವ್ ಮಾತಾಡ್ತಿರೋದಾ? ಏನಯ್ಯ ಸಮಾಚಾರ? ಅಲ್ಲ, ಇಲ್ಲಿ ನಾನಿರೋ ದಿನಗಾರಯ್ಯ ಹೇಳಿದ್ರು. ಓಹೋ, ಹಂಡೇರ. ಏನು, ದೆಹಲಿಯಿಂದ ರಂಗನಾಥ್ ಬಂದಿದ್ದಾನ? ಯಾವಾಗ? ಓಹೋ, ಸರಿ, ಹಾಗಾದ್ರೆ ನಾನು ಈಗ ಹೊರಟು ಬರ್ತೀನಿ. ರಂಗನಾಥ್ ಅಂದ್ರೆ ಸೈಂಟಿಸ್ಟ್ ಫ್ರೆಂಡ್? ಹೌದು, ನನ್ನ ಸ್ನೇಹಿತ ರಂಗನಾಥ್ ದೆಹಲಿಗೆ ಬಂದಿದ್ದಾರೆ. ನಾನು ಈಗಲೇ ಏರ್ಪೋರ್ಟಿಗೆ ಹೋಗ್ಬೇಕು. ಈ ಗುಪ್ತ ನಿಧಿ ನಕ್ಷೆ ನಿಮ್ಮ ಹತ್ರನೇ ಇರಲಿ. ಪುನಃ ನಾನು ವಾಪಸ್ ಬಂದ ಕಲೆಕ್ಟ್ ಮಾಡ್ಕೋತೀನಿ. ಐ ವಾಂಟೆಡ್ ಟು ಸಬ್ಮಿಟ್ ದಿಸ್ ಮ್ಯಾಪ್ ಟು ದ ಗವರ್ಮೆಂಟ್ ಬೈ ನೆಕ್ಸ್ಟ್ ಮಂಡೇ. ಹಾ, ತುಂಬಾ ಜೋಪಾನ ಮಾಡ್ತೀನಿ. ಸರಿ, ನಾನೀಗ ಹೊರಡ್ತೀನಿ. ಜೀಪ್ ಇದೆ, ಎಲ್ಲಿ ಡ್ರಾಪ್ ಮಾಡಲಿ? ಡ್ರಾಪ್ ಮಿ ನಿಯರ್ ದಿ ಪಾರ್ಕ್. ಓ, ಆಗ್ಲಿ, ಬನ್ನಿ. ಬಾಸ್, ಯಾವುದೋ ಒಂದು ಕಾಡಿನ ಮಧ್ಯೆ ಒಂದು ಕೋಟೆ ಒಳಗೊಂದು ಸರ್ವೆ ಮರ. ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಮರದ ನೆರಳು ಬೀಳೋ ಜಾಗನೇ ಆ ನಿಧಿ ಸಿಗೋ ಸ್ಥಳ. ಆ ಜಾಗ ಎಲ್ಲಿದೆ? ಯಾರು ಗೊತ್ತು? ಈ ಜಾಗ ಗೊತ್ತಿದ್ದು ನಕ್ಷೆ ತಯಾರಿಸಿದ ಜಿಯಾಲಜಿಸ್ಟ್ ಜಯಪ್ರಕಾಶ್ ಸತ್ತೋದ ಮುಂಚೆ ಇನ್ನೊಬ್ಬ ಪ್ರೊಫೆಸರ್ ಕೊಟ್ಟು ಸತ್ತ. ಉಳಿದ ವಿಚಾರನ ಇಲ್ಲಿ ಕೇಳಿ. ಈ ಮ್ಯಾಪಿನ ಸೀಕ್ರೆಟ್ ನಿನಗೆ ಗೊತ್ತಿದೆ. ಪ್ಲೀಸ್ ಹ್ಯಾಂಡ್ ಓವರ್ ಟು ದಿ ಗವರ್ಮೆಂಟ್. ಆಯ್ತಪ್ಪ, ಫಸ್ಟ್ ಯು ಟೇಕ್ ಬೆಡ್ ರೆಸ್ಟ್. ಅವನ ಅಡ್ರೆಸ್ ಎಲ್ಲಿದೆ?
ಅವನ ಅಡ್ರೆಸ್ ಇಲ್ಲಿದೆ ಬಾಸ್. ಯಾರು ಯಾರಿಲ್ಲ ನಾವು ಯಾರು ಅಂತ ಆಮೇಲೆ ಹೇಳಿದ್ವಿ. ನಕ್ಷೆ ಎಲ್ಲಿದೆ ಅಂತ ಹೊಗಳು. ನಿನ್ ಪ್ರಾಣನ ಆದರಿದ್ರೆ ನಕ್ಷೆ ಬಚ್ಚಿಟ್ಟಿದೆಯಾ? ಓಹೋ, ಗುಪ್ತನಿಗೆ ನಕ್ಷೆ ಬಂದಿದ್ದೀರೋ? ನನಗದು ಗೊತ್ತಿಲ್ಲ. ಸರ್ಕಾರಕ್ಕೆ ಸಂಬಂಧಪಟ್ಟ ಗುಪ್ತ ನಿಧಿ ನಕ್ಷೆ ನನ್ನ ಪ್ರಾಣ ಹೋದ್ರು ನಾನು ಮಾತ್ರ ಕೊಡೋದಿಲ್ಲ. ಎಲ್ಲೂ ಇಲ್ಲ. ಎತ್ಕೊಂಡು ನಡೀರೋ. ಹಲೋ, ಯಾರು ಮಾತಾಡ್ತಿರೋದು? ಏನು ದುಷ್ಕರ್ಮಿಗಳು ಪ್ರೊಫೆಸರ್ ದೇವರಾಜನ ಕಿಡ್ನಾಪ್ ಮಾಡ್ರ? ಹೌದಾ, ನಾನೀಗ ಬಂದೆ. 640 ನನ್ನ ಜೊತೆ ಬಾ. ಆಂಟಿ, ಸರಳ ಹಾಸ್ಟೆಲಿಂದ ಮನೆಗೆ ಬಂದು ಎಷ್ಟು ದಿನ ಆಯ್ತು? ನೋಡಮ್ಮ, 15 ದಿನ ಆದ್ರೂ ಮನೆ ಕಡೆ ಗಮನನೇ ಇಲ್ಲ. ಹೋಗ್ಲಿ ಬಿಡಿ ಆಂಟಿ, ಅವಳೊಬ್ಬ ತ್ಯಾಗಮಯಿ. ನೋಡಮ್ಮ, ಮದ್ವೆನೇ ಬೇಡ ಅಂತ ಹಾಸ್ಟೆಲ್ ಮಕ್ಕಳಿಗಾಗಿ ತನ್ನ ಜೀವನೇ ಮುಡುಪಾಗಿಟ್ಟಿದ್ದಾಳೆ. ಏನೇಳಮ್ಮ ಈ ಹುಡುಗಿಗೆ? ಅದಕ್ಕೆ ನಿಮ್ಮ ಅಭಿಪ್ರಾಯ ಏನೇ ಆಂಟಿ? ಹೆಣ್ಣು ಅಂದ್ಮೇಲೆ ಮದ್ವೆ ಆಗ್ಲೇಬೇಕು. ಸುಮ್ಮನೆ ಬಿಟ್ಬಿಡ್ತೀನಾ? ಒಳ್ಳೆ ಕಡೆ ಗಂಡು ನೋಡಿ ಇವಳಿಗೆ ತಾಳಿ ಕಟ್ಟೇ ಕಟ್ಟಿಸ್ತೀನಿ. ಅಯ್ಯೋ, ಕಾಲ ಬಂದಾಗ ಎಲ್ಲ ಸರಿ ಹೋಗುತ್ತೆ ಆಂಟಿ. ಇವತ್ತು ಎಂಥ ಅನಾಹುತ ಆಗೋಯ್ತಮ್ಮ. ನೋಡಮ್ಮ, ಗುಪ್ತ ನಿಧಿ ಮ್ಯಾಪ್ಗೋಸ್ಕರ ಕೇಡಿಗಳು ಪ್ರೊಫೆಸರ್ ದೇವರಾಜರನ್ನೇ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ ಪಾಪ, ಒಳ್ಳೆಯವ್ರಿಗೂ ಹೀಗಾಗ್ಬೇಕೆ? ಸಮಾಧಾನ ಮಾಡ್ಕೊಮ್ಮ. ಈ ಸ್ಥಿತಿಲಿ ನೀನ್ ಮನೆಗೆ ಹೋಗ್ಕೊಡ್ದು. ಹೌದು ರಜನಿ, ನೀನ್ ಇಲ್ಲಿರೋದೇ ಸೇಫು. ಕಾಲ ಕಳಿಬೇಕು ಅಂದ್ರೆ ಹಾಸ್ಟೆಲ್ ಇದೆ, ಸರಳ ಇದ್ದಾಳೆ. ಸರ್, ಕೇಡಿಗಳು ಗುಪ್ತ ನಿಧಿ ಮ್ಯಾಪ್ಗೋಸ್ಕರ ಪ್ರೊಫೆಸರ್ ದೇವರಾಜರನ್ನ ಕಿಡ್ನಾಪ್ ಮಾಡಿದ್ದಾರೆ. ಏನು? ಪ್ರೊಫೆಸರ್ ದೇವರಾಜನ ಕಿಡ್ನಾಪ್ ಮಾಡಿದ್ರೇನು? ಮ್ಯಾಪು ನನ್ನ ಹತ್ರನೇ ಇದೆ. ನೋಡಿ, ಆ ಮ್ಯಾಪ್ನ ಗವರ್ಮೆಂಟ್ಗೆ ಸಬ್ಮಿಟ್ ಮಾಡಬೇಡಿ. ಯಾಕಂದ್ರೆ ಕೇಡಿಗಳು ಪ್ರೊಫೆಸರ್ನ ಕೊಲ್ಲಬಹುದು. ಸರಿ ಸರ್, ಓಕೆ. ದಕ್ಷಿಣ ಶುಭಶಕನ ಬನ್ನಿ ನಡಿ. ನಮಸ್ಕಾರ ಅಯ್ಯನವ್ರಿಗೆ, ಅಮ್ಮನವ್ರಿಗೆ ನಮಸ್ಕಾರ. ನಾವು ಮಂಜುನಾಥ ಹಾಸ್ಟೆಲ್ ಪ್ರಚಾರಕ್ಕೆ ಬಂದಿದ್ದೇವೆ. ಓದ್ಲಿಕ್ಕೆ ಇಷ್ಟರು ಮಕ್ಕಳಿಗೆ ನಮ್ಮ ಹಾಸ್ಟೆಲ್ ಅಲ್ಲಿ ಉಚಿತವಾಗಿರೋದಕ್ಕೆ ಅವ್ರಿಗೆ ಅವಕಾಶ ಮಾಡ್ಕೊಡ್ತೀವಿ. ಈಗಾಗಲೇ ಹಳ್ಳಿಗಳಿಂದ ತುಂಬಾ ಮಕ್ಕಳು ಬಂದು ಕಲಿತಿದ್ದಾರೆ. ನಿಮ್ಮ ಹಳ್ಳಿಯಲ್ಲಿ ಯಾರಾದ್ರೂ ಅನಾಥ ಮಕ್ಕಳಿದ್ರೆ ಸೇರಿಸಿ. ವಿದ್ಯಾ ದಾನ ಮಹಾದಾನ. ಯಾರಮ್ಮ ಪುಣ್ಯವಂತರು? ಅವ್ರ ಹೆಸರು ದೀನಬಂಧು ರಾಮದೇವ್ ಅಂತ. ಅವ್ರು ಇಂಥ ಕೆಲ್ಸಕ್ಕೋಸ್ಕರ ಅವ್ರ ಜೀವನನ ಮುಡುಪಾಗಿಟ್ಟಿದ್ದಾರೆ. ಎಂತಾವ್ರು ಎರಡು ಮಕ್ಕಳವ್ರೆ, ಕರಿತೀನಿ ಮಕ್ಕಳ. ಹಿಂದಿನ ಕಾಲದಲ್ಲಿ ಶಾಸ್ತ್ರಿಗಳು ಅಂದ್ರೆ ಎಷ್ಟು ಮರ್ಯಾದೆ ಇತ್ತು ಗೊತ್ತಾ? ಯಾಕೆ ಸ್ವಾಮಿ? ಈಗಲೂ ಇದೆ. ಮಕ್ಕಳ ಮರ್ಯಾದೆ ಮಾಡಪ್ಪ. ಆಹಾ,
ಹಡವಲಕಾಯಿ, ಸೋರೆಕಾಯಿ, ಕುಂಬಳಕಾಯಿ ಇದೆ, ಮರ್ಯಾದೆ ಇದೆ. ಬಾಳೆಕಾಯಿ ಒಂದು ಬಾಕಿ ಇದೆ. ರಜನಿ, ಅಂಡೆ ಹಾಸ್ಟೆಲ್ ಬರ್ತೀನಿ ಅಂತ ತಾನೆ? ಹೌದು, ಬರ್ತೀನಿ ಅಂದ. ಓ ಮೈ ಡಿಯರ್ ಪ್ಯಾರಿ, ಓ ಪ್ರಿಯಕರಿ, ಚಂತೆ ನಿನಗಾಗಿ ನಾ ಅಂದೆ ಸಿಗುದೇನು ಮತ್ತೆ ಹಾಡುತ್ತ ನಡೆದಿ ಕವಿತೆ. ಹೇ ಕಳ್ಳ ರೆಡಿ, ರೆಡಿ, ರೆಡಿ. ಮೈ ಡಿಯರ್ ವರಯೇಶ್ವರಿ, ಮುನ್ನಡೆದ ಮಂಡೋದರಿ, ಗಮಕಿ ಸಹೋದರಿ. ಅಂತ ವಾರ್ಡನ್ ಕಮ್ ಟೀಚರು ನಮ್ಮ ಹಾಸ್ಟೆಲ್ಗೆ 3 ಗಂಟೆಗೆ ಬರ್ತಿದ್ದಾರೆ. ನೀನು ಬಸ್ ಸ್ಟಾಪ್ ಹೋಗಿ ಕಾಯ್ದು ಅವ್ರನ್ನ ಕರ್ತರ್ಬೇಕು. ನೋಡಕ್ಕೆ ಹೇಗಿದ್ದಾರೆ ಬುದ್ಧಿ? ಗಾಂಧಿ ಟೋಪಿ, ಖಾದಿ ಬಟ್ಟೆ ಧರಿಸಿರ್ತಾರೆ. ಓ, ಪಕ್ಕ ಗಾಂಧಿವಾದಿನ ಬುದ್ಧಿ? ಹೌದು. ಆಯ್ತು ಬುದ್ಧಿ. ನಮಸ್ಕಾರ ಬುದ್ಧಿ. ನಮಸ್ಕಾರ. ನಮಸ್ಕಾರ. ಏ ಮನಿಯ, ದೊಡ್ಡಪ್ಪ ಇದ್ದಾರೆ ಒಳಗೆ? ಆಫೀಸ್ನಲ್ಲಿ ಇದ್ದಾರೆ, ಹೋದ್ ಬುದ್ಧಿ. ನಮಸ್ಕಾರ ದೊಡ್ಡಪ್ಪ. ಬಾ ರಮೇಶ್, ಕೂತ್ಕೋ. ಶಾರದಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಯಾರೀ ಹುಡುಗಿ? ಇವಳು ಸರಳ ಕ್ಲಾಸ್ಮೇಟು. ಇವಳು ತಂದೆ ಸತ್ತು ದುಃಖ ಮರೀಲಿ ಅಂತ ನಾನೇ ಹಾಸ್ಟೆಲ್ ಕರ್ಕೊಂಡ್ಬಂದೆ. ಏನಮ್ಮ ನಿನ್ನ ಹೆಸರು? ರಜನಿ. ಮೈ ಡಿಯರ್ ವರಯೇಶ್ವರಿ, ಯಾರಪ್ಪ ನೀನು? ಇವನು ಪ್ರೊಫೆಸರ್ ದೇವರಾಜ್ ಇರ್ಲಿಲ್ವ ದೊಡ್ಡಪ್ಪ, ಅವ್ರ ಹತ್ರ ಇದ್ದವನು. ಅವ್ರನ್ನ ಕೇಡಿಗಳು ಕಿಡ್ನಾಪ್ ಮಾಡಿದ ಮೇಲೆ ಇವನ್ಗೇನಾದ್ರೂ ತೊಂದರೆ ಕೊಡಬಹುದು ಅಂತ ನಾನೇ ಇವನಿಗೆ ಹಾಸ್ಟೆಲ್ ಕರ್ಕೊಂಬಂದೆ ಅಷ್ಟೇ. ಪೋಲಿಗಳು, ರೌಡಿಗಳು ಇಷ್ಟೊಂದು ಹೆಚ್ಕೊಂಡಿದ್ರೆ ನಿಮ್ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ? ಅದಕ್ಕೆ ದೊಡ್ಡಪ್ಪ ನನ್ನನ್ನ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿರೋದು. ಆ ಕೇಡಿಗಳನ್ನ ಮಟ್ಟ ಹಾಕ್ತೀನಿ. ಗುಡ್, ಯು ಮಸ್ಟ್ ಡೂ ಇಟ್. ಏನಪ್ಪ, ನಿನ್ಗೆ ಏನ್ ಕೆಲಸ ಬರುತ್ತೆ? ಎಲ್ಲ ಕೆಲಸ ಬರುತ್ತೆ ಸರ್. ಡ್ರೈವಿಂಗ್ ಎಲ್ಲ ಬರುತ್ತೆ ಸರ್. ಓಹೋ, ಡ್ರೈವಿಂಗ್ ಬರುತ್ತಾ? ಹೌದು. ನಮ್ದೇ ವ್ಯಾನಿಗೆ ಡ್ರೈವಿಂಗ್ ಕೆಲಸ ಮಾಡ್ಕೊಂಡಿರಿ. ಆಯ್ತು, ಹೋಗ್ಬಪ್ಪ. ನನ್ ತರಕಾರಿ ಮಾವಿನಕಾಯಿ ಸಿಕ್ತು. ಕುಂಬಳಕಾಯಿ ನಿಮ್ಗೆ ವ್ಯಾನಿಟಿ ಬ್ಯಾಗ್ ಸಿಕ್ತಿದ್ಯಾ ನೋಡ್ರಮ್ಮ? ಕುಂಬಳಕಾಯಿ ಪಡಿಕೆ ಮಾಡ್ಬೇಕಾಗಿತ್ತು. ಕುಂಬಳಕಾಯಿ ಸಿಕ್ತು. ಬರ್ತೀನಮ್ಮ. ಯಾವಾಗ ಬಂದೇನ? 10 ಗಂಟೆ ಆಯ್ತಮ್ಮ. ನೀನಂತೂ ಮನೆ ಕಡೆ ಬರೋಲ್ಲ. ಹೇಗಿದ್ದೀಯಮ್ಮ? ಚೆನ್ನಾಗಿದ್ದೀನಿ. ಸರಳ, ಅಳ್ಬೇಡ ರಜನಿ. ಯಾಕೆ ಮಾಡ್ತಾ ಇದೀಯಾ? ನನ್ನ ಜೀವನದಲ್ಲಿ ಬಿರುಗಾಳಿನೇ ಬೀಸಿದೆ. ಏನ್ ಮಾಡ್ಲಿ ಸರಳ? ಇದನ್ನ ನಾನು ಹೇಗೆ ಸಹಿಸ್ಲೆ? ಪ್ರತಿಯೊಬ್ಬ ಜೀವನದಲ್ಲೂ ಒಂದಲ್ಲ ಒಂದು ಬಿರುಗಾಳಿ ಬೀಸುತ್ತೆ. ಅದಕ್ಕೆ ನೀನು ಎದುರಬಾರ್ದು. ಸಮಾಜಕ್ಕೆ ಸವಾಲ್ ಹಾಕಿ ಧೈರ್ಯದಿಂದ ಬಾಳಿ ಬದುಕ್ಬೇಕು ಕಣೆ. ನಾನಿರ್ಬೇಕಾದ್ರೆ ನೀನ್ ಯಾಕೆ ಹೇಳ್ತೀಯ? ಬಾ ಹೋಗೋಣ.
ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಯಾರ ಮೇಡಮ್ ಕರ್ಕೊಂಡ್ ಬಂದಿದ್ದಾರೆ. ನಾವು ಪಕ್ಕದಲ್ಲಿ ಹುಡುಗರು ಓದಕ್ ಬಂದಿದೆ ಸರ್. ಹೌದಾ, ಸಂತೋಷ. ಓದಿ ಏನ್ ಮಾಡ್ಬೇಕು ಅಂತೀಯಪ್ಪ? ಓದಿ ನಿಮಗೆ ಇನ್ಸ್ಪೆಕ್ಟರ್ ಆಗ್ಬೇಕು ಸರ್. ಓಹೋ, ಬಹಳ ಚುರುಕಾಗಿದ್ಯಾ. ನೀನು? ನಾನು ಓದಿ ಇಂಜಿನಿಯರ್ ಆಗ್ಬೇಕಂತ. ಚೆನ್ನಾಗಿ ಓದ್ಬೇಕಪ್ಪ. ಆಯ್ತು ಸರ್. ಸರ್ ಹಾ, ನೀನರ್ರಿ. ನಮಸ್ಕಾರ ಬುದ್ಧಿ. ನಮಸ್ಕಾರ. ತಗೋಪ್ಪ ಕಾಸು. ಹಾಸ್ಟೆಲ್ ಅಡಿಗೆ ಅನ್ ಬುದ್ಧಿ. ಯಜಮಾನ್ರು ತಮ್ಮನ್ ಕಾದು ಕರ್ಕೊಂಬ ಅಂದ್ರು. ಹೌದಾ? ನಿನ್ನ ಹೆಸರೇನು? ಮುನೀಂದ್ರ ವರ್ಮ ಅಂತ. ಎಲ್ರ ಪ್ರೀತಿಗೆ ಮುನಿಯಾ ಮುನಿಯಾ ಅಂತ ಕರೀತಾರೆ ಬುದ್ಧಿ. ಈ ಹೆಸರು ಚೆನ್ನಾಗಿದೆ ನಡಿ. ನಮಸ್ಕಾರ ಸರ್. ಓ, ನಮಸ್ಕಾರ, ಕೂತ್ಕೊಳ್ಳಿ. ವಾರ್ಡನ್ ಕಮ್ ಟೀಚರ್ ಬೇಕು ಅಂತ ರಾಮಪ್ಪನವ್ರಿಗೆ ಕಾಗದ ಬರೆದಿದ್ದೆ. ಅವರು ಪ್ರಕಾಶನ್ನು ಸಮಾಜವಾದಿ ವ್ಯಕ್ತಿಯನ್ನ ಕಳಿಸ್ತೀನಿ ಅಂತ ಕಾಗದ ಬರೆದು ಹೊಗಳಿದ್ದಾರೆ. ನನಗೆ ಸಂತೋಷವಾಯಿತು. ಗಾಂಧೀಜಿ ಕನಸಿನ ಪ್ರಕಾರ ನಾವೇನು ರಾಮರಾಜ್ಯ ಕಟ್ಟಕ್ಕಾಗತ್ತ ಸರ್? ಜೀವನದಲ್ಲಿ ಅವ್ರ ತತ್ವಗಳನ್ನ ಅಳವಡಿಸ್ಕೊಂಡು ಅಳಿಲ್ ಸೇವೆ ಮಾಡಬೇಕು ಅಂತ ಇದ್ದೆ. ಅದಕ್ಕೆ ತಾವು ಅವಕಾಶ ಕಲ್ಪಿಸ್ಕೊಟ್ಟಿದ್ದೀರಾ. ನಿಮಗೆ ತುಂಬಾ ಚಿರಋಣಿ ಸರ್. ಎಲ್ಲಾದ್ರೂ ಉಂಟೆ, ನಿಮ್ಮಂಥ ಸಮಾಜ ಸೇವಕರೇ ಬೇಕು ನಮಗೆ. ಮನಿಯಾ, ಸರಳಾಗಿ ಹೇಳಿ ಒಂದು ಲೋಟ ಹಾಲು ತರೋದಕ್ಕೆ. ಪ್ರಯಾಣ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಸರ್. ತೊಂದರೆ ಇಲ್ಲ ತಾನೇ? ಇಲ್ಲ ಸರ್. ಕೊಡಮ್ಮ. ಇವಳು ನನ್ನ ತಮ್ಮನ ಮಗಳು ಸರಳ ಅಂತ. ನಿಮ್ಮಂತೆ ನಿಸ್ವಾರ್ಥತೆ ಉಳ್ಳವಳು. ನಿಮ್ಮ ಹಾಗೆ ಆದರ್ಶವಾದಿನಿ ಕೂಡ. ನಮಸ್ಕಾರ. ಗಾಂಧೀಜಿಯವರು ತಮ್ಮ ಆತ್ಮಕಥೆಯನ್ನ ಈ ರೀತಿ ಹೇಳಿದ್ದಾರೆ. ಹುಡುಗರಿದ್ದಾಗ ತಾವು ಹೇಗಿರಬೇಕೆಂಬುದನ್ನು ಅವರ ಬಾಯಿಂದಲೇ ಕೇಳೋಣ. ಮಕ್ಕಳ, ಇವ್ರು ಪ್ರಕಾಶ್ ಅಂತ ಹೊಸ ಮಾಸ್ಟ್ರು. ನಮಸ್ಕಾರ. ಕೂತ್ಕೊಳ್ಳಿ. ಇವರು ಉಮಾ ಟೀಚರು. ಇವರು ರಜನಿ ಟೀಚರ್. ನಮಸ್ಕಾರ. ಇವರು ಗುಂಡಪ್ಪ ಮ್ಯಾನೇಜರು. ಹಲೋ ಸರ್, ನೈಸ್ ಟು ಮೀಟ್ ಯು. ಮುನಿಯಾ, ಬಂದೆ ಬುದ್ಧಿ. ಇವರಿಗೆ ಈ ರೂಮ್ ನಲ್ಲಿರೋದಕ್ಕೆ ವ್ಯವಸ್ಥೆ ಮಾಡಿಕೊಡು. ಆಯ್ತು ಬುದ್ಧಿ. ಪ್ರೊಫೆಸರ್, ನಿನಗೆ ಪ್ರಾಣದ ಆಸೆ ಇದ್ರೆ ಗುಪ್ತ ನಿಧಿ ಲಕ್ಷಣ ತಂದೊತ್ತು. ಇಲ್ಲ, ನಿಧಿ ಇರೋ ಜಾಗನ ತೋರಿಸು. ನನಗೆ ಏನಾದ್ರೂ ಚಿಂತೆ ನಿಮ್ಮಂತ ಕ್ರೂರಿಗಳಿಗೆ ಮಾತ್ರ ನಾನು ಮ್ಯಾಪಿನ ರಹಸ್ಯ ತಿಳಿಸು. ಹಾಗಿದ್ರೆ ಇದೇ ನಿನ್ ಕೊನೆ ನಿರ್ಧಾರನ? ಹೌದು. ಟೈಗರ್ ಬೋರ ತೋರ್ಸು ನಿನ್ ಕೈ ಕೆಲಸನ. ಈಗ ರಮೇಶ್ ಬರೋ ತನಕಾದ್ರೂ ನಾನು ಬದುಕಲೇಬೇಕು. ನಾಟಕ ಆಡ್ಲೇಬೇಕು. ಈ ನಯವಂಚಕರನ್ನ ವಂಚಿಸಲೇಬೇಕು. ಹೇಳ್ತೀನಿ, ಗುಪ್ತನಿಗೆ ಮ್ಯಾಪ್ ತೋರಿಸು ಅಂತ ಹೇಳಿದ್ರೆ ಹೇಗೆ ತೋರಿಸಿ? ನಾನೇನು ಜಿಯಾಲಜಿಸ್ಟ್ ಅಥವಾ ನಕ್ಷೆ ತಯಾರು ಮಾಡ್ದೋ? ನಕ್ಷೆ ತಯಾರು ಮಾಡಿದ ಜಿಯಾಲಜಿಸ್ಟ್ ಜಯಪ್ರಕಾಶ್ ಸತ್ತು ಹೋಗಿದ್ದಾನೆ. ಅವರು ಇನ್ಸ್ಪೆಕ್ಟರ್ ರಮೇಶ್ ಹತ್ರ ಇದೆ. ಆ ಕುಲ್ಲಿ ಇನ್ಸ್ಪೆಕ್ಟರ್ ಹತ್ರ ಇದೆಯಾ? ಇನ್ನು ಇಲ್ಲಿ ಜೋರ್ ಬಿದ್ದ ಹಾಗೆ ಮ್ಯಾಪ್ ತಕ್ಕೋ ತನಕ ಇವನ್ನ ರೂಮ್ ಹಾಕೋ. ನಮ್ಮೇ ನಿಲಯ ಶಾಂತಿಯ ಗುಡಿಯಾಗಲಿ, ಅದರೊಳು ನಿಮ್ಮ ಜ್ಞಾನ ಜ್ಯೋತಿ ಬೆಳಗಲಿ. ನಮ್ಮೇ ನಿಲಯ ಶಾಂತಿಯ ಗುಡಿಯಾಗಲಿ, ಅದರೊಳು ನಿಮ್ಮ ಜ್ಞಾನ ಜ್ಯೋತಿ ಬೆಳಗಲಿ.
ದಾರಿ ತೋರಿದ ದಾರಿಲಿ ನಡೆಯುತ್ತಿರಿ. ಪ್ರೀತಿ ಗಳಿಸುವ ಮಕ್ಕಳಾಗಿ, ಪ್ರೀತಿ ಗಳಿಸುವ ಮಕ್ಕಳಾಗಿ. ರಮೇಶ್, ನಿನ್ನೆ ಹೊಸದಾಗಿ ಬಂದಿರೋ ಪ್ರಕಾಶ್ ಮಾಸ್ಟರ್ನ ಪರಿಚಯ ಮಾಡ್ತೀನಿ ಬನ್ನಿ. ಸರ್, ಇವರು ರಮೇಶ್ ಅಂತ, ಇನ್ಸ್ಪೆಕ್ಟರ್ ಸಲ್ಮಾನ್ ಬ್ರದರ್. ಹಲೋ, ಗ್ಲಾಡ್ ಟು ಮೀಟ್ ಯು ಸರ್. ಕೈ ಮಣ್ಣಾಗಿದೆ. ನಮಸ್ಕಾರ. ಇಟ್ಸ್ ಆಲ್ ರೈಟ್. ಮೊನ್ನೆ ನಮ್ಮ ದೊಡ್ಡಪ್ಪ ಹೇಳ್ತಿದ್ರು ಪ್ರಕಾಶ್ ಅಂತ ಸಮಾಜ ಸೇವಕರು ನಮ್ಮ ಹಾಸ್ಟೆಲ್ ಬರ್ತಾರೆ ಅಂತ. ನಿಮ್ ಶ್ರಮ ನೋಡಿದ್ರೆ ನಿಜಕ್ಕೂ ಕರ್ಮಯೋಗಿ. ಶ್ರಮ ಎಂತದ್ದು ಸರ್? ಜವಾಬ್ದಾರಿ ತೆಗೆದುಕೊಂಡ್ಮೇಲೆ ಕಾಯ ವಾಚ ಮನಸ ಕೆಲಸ ಮಾಡ್ಲೇಬೇಕಂದ್ರೆ. ರಮೇಶ್, ಕರ್ಮಯೋಗ ಅಂತ ಹೇಳಿದ್ರಲ್ಲ, ಅದರ ಅರ್ಥ ಏನು? ಇದರ ಅರ್ಥ ಡೂ ಯುವರ್ ಡ್ಯೂಟಿ ವಿತ್ ಎ ಸೆನ್ಸ್ ಆಫ್ ಡೆಡಿಕೇಶನ್ ಅಂಡ್ ಡಿವೋಷನ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್, ಬಟ್ ದೇರ್ ಇಸ್ ರಿವಾರ್ಡ್. ಅದನ್ನ ಭಗವತ್ ಸೇವೆ ಅಂತ ಕೂಡ ಹೇಳ್ತಾರೆ. ನೀವು ಹೇಳ್ತಾ ಇರೋ ಸತ್ಯ. ಮಕ್ಕಳು ದೇವರ ಸಮಾನ. ಮಕ್ಕಳ ಸೇವೆಯೇ ಭಗವತ್ ಸೇವೆ. ಇಂಥ ಅವಕಾಶ ಕಲ್ಪಿಸ್ಕೊಟ್ಟಿರೋದು ನಿಜಕ್ಕೂ ನನ್ನ ಪುಣ್ಯ. ಬಹಳ ದೊಡ್ಡ ಮಾತು. ಸಂತೋಷ. ಮತ್ತೆ ನಾ ಬರ್ತೇನೆ. ನಮಸ್ಕಾರ. ಕಾಣಿಕೆ ಕಾಣಿಕೆ ಇವ ದೆವ್ವ ಬಿಡಿಸಿದ್ದೀನಿ. ಮಲಗುವಾಗ ಹಾಸಿಗೆ ಕೆಳಗಿದೆ ನೀರು. ಮುಂದೆ ಯಾರು? ಬನ್ನಿ ಬನ್ನಿ. ನನ್ಗೆ ಯಾವ ದೇವಾನು ಹಿಡಿದಿಲ್ಲ, ಯಾವ ಭೂತಾನು ಹಿಡಿದಿಲ್ಲ. ಹೊಡಿಬೇಡ. ಸ್ವಾಹ ಸ್ವಾಹ. ಸ್ವಾಮಿ ಹುಲ್ಲೂರೇನ ಯಾಕೆ ತಾತ ಹೊರ ಹೊರಸ್ಬೇಕಾ? ಬೇಡಿ ಸ್ವಾಮಿ, ನೀವು ಹೊರಸ್ಬೇಡಿ. ಯಾಕೆ ತಾತ ಹೆದರ್ಕೇನ? ಹಾಕಿ ಬಟ್ಟೆ ಹಾಕಿದ ತಕ್ಷಣ ಜನಸೇವೆ ಮಾಡಬಾರ್ದು ಅಂತನ? ನಿಮ್ ಶ್ರಮ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಮಕ್ಳಿಲ್ಲ ತಾತ? ಇಲ್ಲ ಸ್ವಾಮಿ, ಇಲ್ಲ. ಅಯ್ಯೋ ಪಾಪ. ಇರು. ಹಾ, ಈ ದುಡ್ಡು ಇಟ್ಕೋ. ಬಾ. ನೋಡಿ ಮಕ್ಕಳ, ನಿಮಗೊಂದು ಒಳ್ಳೆ ಕತೆ ಹೇಳ್ತೀನಿ.
ಉಪಾಧ್ಯಾಯರು ಶಾಲೆಯಲ್ಲಿ ಪಾಠ ಹೇಳ್ತಿರ್ತಾರೆ. ಆಗ ಇದ್ದಂತೆ ಆ ಶಾಲೆಗೆ ಹುಲಿ ಬಂದ್ಬಿಡ್ತು. ಮಕ್ಕಳೆಲ್ಲ ಹೆದರಿ ಓಡ್ಬಿಟ್ರು. ಗುರುಗಳು ಕಬ್ಬಿಣದ ಸಲಾಕೆಯನ್ನ ಸಳ ಅನ್ನೋ ಬಾಲಕನು ಕೊಟ್ಟು ಹೊಯ್ಸಳ ಎಂದರು. ಸಳನು ಹುಲಿನ ಕೊಂದುಬಿಟ್ಟ. ಆವತ್ತಿಂದ ಆ ಬಾಲಕನಿಗೆ ಹೊಯ್ಸಳ ಅಂತ ಚಾರಿತ್ರಿಕ ಹೆಸರು ಬಂತು. ನೀವು ಕೂಡ ಜೀವನದಲ್ಲಿ ಧೈರ್ಯದಿಂದ ಸಾಹಸದಿಂದ ಏನು ಬೇಕಾದ್ರೂ ಸಾಧಿಸಬಹುದು. ಇದೆ ಆ ಹೊಯ್ಸಳನ ಚಿತ್ರ. ರಮೇಶ್ 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 ಕಾಫಿ. ಅಮ್ಮ ಎಲ್ಲಿ? ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇದೇನು ಇನ್ನೊಂದು ನಕ್ಷೆ ಬರಿತಾ ಇದ್ದೀರಲ್ಲ? ಹೌದು ರಜನಿ, ಯಾವ ಕೇಳಿದ್ರು ಪ್ರೊಫೆಸರ್ ದೇವರಾಜರನ್ನ ಕಿಡ್ನಾಪ್ ಮಾಡಿ ನಮ್ಮ ಕಣ್ಣಿಗೆ ಮಣ್ಣಿರ್ಚಿದಾರೋ ಅವರನ್ನು ವಂಚಿಸಿ ಪ್ರೊಫೆಸರ್ನ ಬಿಡಿಸ್ಕೊಂಡು ಬರೋದಕ್ಕೆ. ಆಯ್ತು ಸರ್, ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ತಂದೆ ಸಮಾನರಾದ ಅಂಕಲ್ ಬಂದ್ರೆ ಸಾಕು. ಖಂಡಿತ ಬರ್ತಾರೆ. ಬರೋದು ಬಂದೆ. ತಾಂಬೂಲ ಕೊಡೆ. ಹೇಗಿದ್ರೆ ಈ ಮೊಟ್ಟೆ ನೋವು? ಪರವಾಗಿಲ್ಲ, ದೆವ್ವನೂ ಇಲ್ಲ ಭೂತನೂ ಇಲ್ಲ. ಹಾಸ್ಟೆಲ್ ಹುಡುಗರು ಹಿಂಸೆ ಮಾಡಿದ್ರು. ದೆವ್ವ ಅನ್ನೋದು ನಿಜ ಕಣ್ರಿ, ತಗೊಳ್ರಿ. ಆಮೇಲೆ ಅದೊಂದೇ ಅಲ್ಲ ರೀ, ಇತ್ಲ ಕಡೆ ಲೈಟ್ ಹಾಕಕ್ ಹೋದಾಗ ಹೌದಾ ಆ ದವ್ವ ಬಂದು ನನ್ ಕೈ ಹಿಡಿದು ಬಾ ಬಾ ಅಂತ ಇತ್ತು ರೀ. ಆಮೇಲೆ ಲೈಟ್ ಹತ್ರ ವಾಚ್ಮೇನು ಭೂತ ಭೂತ ಚಿನ್ನತ್ತೆ. ಆಯ್ತು ಆಯ್ತು. ಅಯ್ಯೋ ರಮೇಶ್, ಐ ಆಮ್ ಸಾರಿ. ವೈ ಸಾರಿ? ದಿಸ್ ಇಸ್ ಯುವರ್ ಸ್ಯಾರಿ. ಪರವಾಗಿಲ್ಲ, ಡೋಂಟ್ ವರಿ. ಮೈ ಮೇಲೆ ಬಿತ್ತಲ್ಲ. ಬಿಸಿನೀರು ಸ್ನಾನ ಮಾಡಿ ಮೈಯೆಲ್ಲ ಬಿಸಿಯಾಗಿತ್ತು. ತಣ್ಣೀರು ಬಟ್ಟೆ ಬಿಟ್ಟು ಮೈ ತಣ್ಣೀರು. ಅದಕ್ಕೆ ಯಾಕೆ ಹೀಗಾಡ್ತೀಯ? ಏನೋ ಇದು ನಿಮ್ಮ ರಂಪಾಟ. ಏನಿಲ್ಲಮ್ಮ, ಅವಳು ಸೀರೆ ಮೈ ಮೇಲೆ ಬಿತ್ತು, ಅದಕ್ಕೆ ಸಾರಿ ಕೇಳ್ತಾ ಇದ್ದಾಳೆ. ಅಷ್ಟೇ ತಾನೆ, ಅದೇನು ಮಹಾ ದೊಡ್ಡ ತಪ್ಪು. ಟಿಫನ್ ಮಾಡು. ಬಂದ್ರಲ್ಲಿ ಮಕ್ಕಳ, ನೀವೆಲ್ಲ ಬನ್ನಿ, ನಾನು ಒಂದು ಮ್ಯಾಜಿಕ್ ನೋಡ್ತೀನಿ. ಮೇರಿ, ಒಂದು ಲೋಟ ತಗೊಂಬ. ನೋಡಿ ಮ್ಯಾಜಿಕ್ನ. ಓಂ ರೀಂ ಓಂ. ಇದು ಮಾಯವಾಗಿ 1 2 ಆಗಿ ಎಲ್ಲಿರುತ್ತೆ ಗೊತ್ತಾ? ನೋಡಿ, ಇವ್ರು ಜೋಕ್ ಚೆಕ್ ಮಾಡಿ ನೋಡಿ. ಮ್ಯಾಜಿಕ್ ಒಂದೇ ಸರಿ ನೋಡ್ಸೋದು. ನೀವೆಲ್ಲ ಹೋಗಿ. ಗುರು, ತಪ್ಪಾಯ್ತು ಗುರು. ನೋಡ್ರು, ಅಡ್ಕೆಯಲ್ಲಿ ಹೋದಮ್ಮನ ಆನೆ ಕೊಟ್ಟರು ಬರಲ್ಲ. ಈ ಲೋಟ ಕದ್ದಿ ಏನ್ರ ಮಾಡ್ತೀರಾ? ಇನ್ಮೇಲೆ ನಾವು ಯಾವತ್ತಿಂತ ಕೆಲಸ ಮಾಡಲ್ಲ ಗುರು. ಬರೀ ಮಾತ್ಬೇಡ, ಕದಿಯಲ್ಲ ಅಂತ ಭಾಷೆ ಕೊಡಿ. ಗುರು, ನಾವು ಹಾಸ್ಟ್ಲಿನ ಮಕ್ಕಳು ಸತ್ಯವಾಗಿ ಆದರ್ಶವಾಗಿ ಬಾಳ್ಬೇಕು. ನಾವೆಲ್ಲ ಸೇರಿ ಈ ಹಾಸ್ಟೆಲ್ ಕೀರ್ತಿ ತರುವ ಪುಟಾಣಿಗಳಾಗಿರ್ಬೇಕು. ಒದ್ದೆ ಸೀರೆ ಮೈ ಮೇಲೆ ಬಿದ್ರು ಬೇಸರ ಪಡೆದಿ ರಮೇಶ್ ಇಷ್ಟು ಸ್ವಾರಸ್ಯವಾಗಿ ಮಾತಾಡ್ತಾರ. ರಜನಿ, ಟಿಫನ್ ಮಾಡು ಬಾಮ್ಮ. ಬಂದೆ ಆಂಟಿ. ಇನ್ನೊಂದು ಸ್ವಲ್ಪ. ಮೇಡಮ್, ಸಾಕು ಮೇಡಮ್. ಸರ್, ಒಂದು ರಿಕ್ವೆಸ್ಟ್. ದಯವಿಟ್ಟು ನನ್ನನ್ನು ಮೇಡಮ್ ಅಂತ ಕರಿಬೇಡಿ. ತಪ್ಪೇನಿದೆ? ಸಮಾಜದಲ್ಲಿ ಸ್ತ್ರೀಯರನ್ನ ಗೌರವ ಕೊಟ್ಟು ಮರ್ಯಾದೆಯಿಂದ ಕೂಗಿದ್ರೆ ತಪ್ಪಾಗೋದಿಲ್ಲ ಅನ್ನೋದು ನನ್ನ ಭಾವನೆ. ನಿಮ್ಮ ಆದರ್ಶನೂ ಸರಿ, ಆದ್ರೆ ನಾನಿನ್ನೂ ಚಿಕ್ಕವಳು. ಆಯ್ತು, ಇನ್ಮೇಲೆ ನನ್ನ ಸರಳ ಅಂತಲೇ ಕೂಗ್ತೀನಿ. ಬುದ್ಧಿ, ನಿಮ್ಮಿಬ್ಬರನ್ನು ಯಜಮಾನ್ ಕಾಯ್ತಾರೆ. ಬರ್ತೀನಿ ನಡಿ. ಆಯ್ತು ಬುದ್ಧಿ. ನಮಸ್ಕಾರ ಸರ್.
ಏನ್ ನೋಡಪ್ಪ ಬರಳಿದ್ರಂತೆ? ನೋಡ್ರಪ್ಪ, ನಾನು ನಾಡಿದ್ದು ಕಾಶಿ, ಬದ್ರಿನಾಥ, ಕೇದಾರನಾಥ ಮುಂತಾದ ಪುಣ್ಯಸ್ಥಳಗಳಿಗೆ ಸ್ನೇಹಿತರು ಹೋಗ್ತಾ ಇದ್ದೀನಿ. ನಾನು ಬರೋವರೆಗೂ ಹಾಸ್ಟೆಲ್ ಕಡೆ ಗಮನ ಇಟ್ಟು ನೀವು ಜಾಗ್ರತೆಯಾಗಿ ಮಕ್ಕಳನ್ನ ಮಾಡಿ. ನೀವು ಹೋಗಿದ್ ಬನ್ನಿ ಸರ್. ಯಾತ್ರಾ ಸ್ಥಳಗಳಿಗೆ ಹೋಗಿದ್ ಬಂದ್ರೆ ಪುಣ್ಯ ಬರುತ್ತೆ. ಎಷ್ಟು ದಿನ ಆಗುತ್ತೆ ಸ್ವಾಮಿ? 15 ದಿವಸ. ಹಲೋ, ಏನಮ್ಮ ಸಮಾಚಾರ? ಹೌದಾ? ಸರಿ ಸರಿ ಸರಳ, ರಜನಿಗೆ ಇವತ್ತು ಬೇರೆ ಕೆಲಸ ಇದೆಯಂತೆ, ಹಾಸ್ಟೆಲ್ ಬರೋದಕ್ಕಾಗಲ್ಲ ಅಂತ ಬಹಳ ಕೆಲಸ ಹೇಳಿದ್ವಿ. ನೀವು ಹೋಗ್ಬೋದು. ಫೋಟೋ ತೆಗೆಯೋಣ? ಹೇಗೆ ಕೂತ್ಕೊಂಡ್ಬಿಟ್ರೆ ಹೇಗೆ? ಹೇಳೋ ಮೇಲೆ ಎಲ್ಲಿ ಮೇಲೆ ನೋಡು. ಹಾಗೆ ನೋಡ್ತಾ ಇರು. ಹಾಗೆ ಹಾಗೆ ಸ್ವಲ್ಪ ಹಾಗೆ. ಲವ್ಲಿ. ಒಂದ್ ನಿಮಿಷ, ಒನ್ ಮೋರ್. ಹಾಗೆ ಇರು. ಬ್ಯೂಟಿಫುಲ್. ಓಕೆ, ಹೋಗೋಣ. ರಮೇಶ್, ಒಂದ್ ನಿಮಿಷ. ನೀವು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ? ಹೌದು, ಮುಖ್ಯವಾದ ವಿಚಾರನೆ ಹೇಳ್ತೀನಿ. ದುಂಬಿ ಹೂವನ್ನ ಯಾಕೆ ಬಯಸುತ್ತೆ ಗೊತ್ತಾ? ಅದರ ಮಕರಂದಕ್ಕೆ ತಾನೆ. ಚಂದ್ರನ ಕಂಡು ನೈದಿಲೆ ನಗುತ್ತೆ ಯಾಕೆ? ಪ್ರೇಮ ಪಾಶಕ್ಕೆ. ಹಾಗೆ ಒಂದು ಗಂಡು ಹೆಣ್ಣನ್ನು ಬಯಸೋದು ಪ್ರೇಮ ಬಂಧನಕ್ಕೆ. ನೀವು ಹೇಳ್ತಾ ಇರೋದು ಏನು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಏನು ಅರ್ಥ ಆಗಿಲ್ವಾ ನಿಮ್ಗೆ? ಐ ಲವ್ ಯು. ರಮೇಶ್, ನಿಜವಾಗ್ಲೂ ನನ್ನ ಪ್ರೀತಿಸ್ತೀರಾ? ಯಾಕೆ ಅನುಮಾನನ? ಮತ್ತೆ ನಿಮ್ ತಂಗಿ ಹೇಳ್ತಿದ್ಲು ನಮ್ಮಣ್ಣ ಬಹಳ ಸ್ಟ್ರಿಕ್ಟ್, ಮದ್ವೆ ಲವ್ ಅಂದ್ರೆ ಒಪ್ಪೋದಿಲ್ಲ ಅಂತ. ಹಾಗೇನಿಲ್ಲ. ಪ್ರೊಫೆಸರ್ ದೇವರಾಜ್ ಅವರ ಆಶೀರ್ವಾದ ಪಡೆದು ಮದುವೆ ಆಗ್ಬೇಕನ್ನೋದೇ ನನ್ನ. ಸ್ಟೇಷನ್ ಇಂದ ನಿಮ್ಗೆ ಫೋನ್ ಬಂದಿದೆ. ಸರಿ ನೋಡು ರಜನಿ, ಡ್ಯೂಟಿ ನನ್ನ ಕರೀತಾ ಇದೆ, ಹೋಗೋಣ ಬಾ. ಪ್ರಕಾಶ್ ಸರಳ, ಹೋಗಿ ಬರ್ತೀನಿ. ಹಾಸ್ಟೆಲ್ ಕಡೆ ಜೋಪಾನ. ಹೋಗಿದ್ ಬನ್ನಿ ಸರ್. ಗುರು, ಒಂದಕ್ಕೆ. ಅಯ್ಯೋ ಹೋಗೋ. ಏಯ್, ಹೇ, ಅಲ್ಲಿ ನೋಡು ಕಳ್ಳ. ನಡಿಯೋ. ಸಾಬಿಟ್ಟು. E-A-9-7-6-6. ಯಾರಪ್ಪ ನೀವು ಸಮಯಕ್ಕೆ ಬಂದು ಕಾಪಾಡಿದ್ರಿ? ಮಂಜುನಾಥ ಹಾಸ್ಟೆಲ್ ಮಕ್ಕಳಮ್ಮ. ಕೇಳಿದ್ದೀನಿ, ನೀವು ಬಹಳ ಒಳ್ಳೆಯವರು ಅಂತ. ನಡಿ ನಡಿ. ಏನ್ ಕಳಲಿ? ಕಳ್ಳನ್ ಫಾಲೋ ಮಾಡ್ಕೊಂಡೋದೆ. ಅವ್ನ ಕಾರಲ್ಲಿ ಕೂತ್ಕೊಂಡು ಹೋಗ್ಬಿಟ್ಟ. ನಾನು ಸುಮ್ಮನೆ ಬಿಡ್ತೀನ. ಅವ್ನ ಕಾರ್ ನಂಬರ್ ಕೂಡ ನೋಟ್ ಮಾಡ್ಕೊಂಡ್ ಬಂದಿದ್ದೀನಿ. ನಡಿ, ರಮೇಶ್ ಫೋನ್ ಮಾಡೋಣ. ಹಲೋ, ಯಾರು ಮಾತಾಡ್ತಿರೋದು? ಅಂಕಲ್, ಕೇಡಿ ಒಬ್ಬ ಲೇಡಿ ಸರನ್ನ ಕದೀತಿದ್ದ. ನಾನು ಸಂಜೆ ಅಟ್ಯಾಕ್ ಮಾಡಿ ಅದನ್ನ ಬಿಡಿಸ್ಕೊಟ್ಟಿದೀವಿ. ಶಾಬಾಷ್, ಒಳ್ಳೆ ಕೆಲಸನೇ ಮಾಡಿದ್ರಿ. ನಂಬರ್ ಕೂಡ ನೋಟ್ ಮಾಡ್ಕೊಂಡಿದೀವಿ ಅಂಕಲ್. ಬರ್ಕೊಳ್ಳಿ ಅಂಕಲ್. MEA 9766. ಓಕೆ, ಆಯ್ತು. ನೀವು ಆ ಪಾರ್ಕ್ ಹತ್ರನೇ ಇರಿ. ಆಯ್ತು, ಪಾರ್ಕ್ ಹತ್ರ ಕಾಯ್ತೀವಿ. ಸೆಲ್ವಾ, ನೀನ್ ಹಾಸ್ಟೆಲ್ಗೆ ಹೋಗು, ನಾವಿಬ್ರು ರಮೇಶ್ ಅಂಕಲ್ ನೋಡ್ಕೊಂಡ್ ಬರ್ತೀವಿ. ಆಯ್ತು. ಆ ಗ್ಯಾಂಗ್ ಅಲ್ಲಿ ಹೋಗು. ಆ ಬೆಟ್ಟದ ಕಡೆ ಹೋಯ್ತು ಅಂಕಲ್. ಹೌದಾ? ನೀವು ಹಾಸ್ಟೆಲ್ ಹೋಗಿ ಕ್ಲಾಸ್ ಸಿಕ್ಕಿದ್ರೆ ನಮ್ಗೆ ತಿಳಿಸಿ. ಆಯ್ತು ಅಂಕಲ್. ನಮಸ್ಕಾರ ಸರ್. ಇಷ್ಟು ರಜೆ ಮಾಡ್ತಿದ್ದೀರಿ? ಶಾಸ್ತ್ರಿಗಳೇ, ಹಾಸ್ಟೆಲ್ ಮಕ್ಕಳನ್ನ ಇಲ್ಲ ಕರ್ಕೊಂಬಂದ್ರಿ?
ಸ್ವಲ್ಪ ಗಾರ್ಡನ್ ಕೆಲಸ ಇತ್ತು. ಗಾರ್ಡನ್ ಕೆಲಸಕ್ಕೂ ಹಾಸ್ಟೆಲ್ ಮಕ್ಕಳಿಗೂ ಏನ್ ಸಂಬಂಧ? ಅವ್ರ ಕಾರಣ ಉಪಯೋಗಿಸ್ಕೊಂಡು ಅವ್ರ ವಿದ್ಯಾಭ್ಯಾಸಕ್ಕೆ ಧಕ್ಕೆ ತರೋದು ಋಷಿಗಳವಲ್ಲ ಶಾಸ್ತ್ರಿಗಳೇ. ಅಲ್ಲ ಗುಂಡಪ್ಪನಿಗೂ ಮಕ್ಕಳಿಗೂ ಏನ್ರಿ ಸಂಬಂಧ? ಅವ್ರೇನು ಹಾಸ್ಟೆಲ್ ವಾರ್ಡನೆ ಇಲ್ಲ ಉಪಾಧ್ಯಾಯರೇ? ನೋಡಿ, ನಾನು ನಿಮ್ ಬಗ್ಗೆ ಕೋಪ ಮಾಡ್ಕೊಳ್ತಾ ಇದ್ದೆ. ಏನೋ ವಿಷಯ ಹೇಳ್ತಾ ಇದ್ದೀನಿ. ಯಜಮಾನಿಂದ ಇರೋ ಟೈಮಲ್ಲಿ ಮಕ್ಕಳನ್ನ ನಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸಬಾರ್ದು. ತಪ್ಪಾಯ್ತು ಸರ್. ಏ ಮಕ್ಕಳ ಹೋಗ್ರು ಹಾಸ್ಟೆಲ್. ನೋಡಿ, ಈಗಂದೇ ಇಂತ ಬೇಜಾರ್ ಮಾಡ್ಕೊಂಡು ಬರ್ತೀನಿ. ಯಾರೇ ಅವನ ತಲೆ ಹಟ್ಟೆ? ಅವನೊಬ್ಬ ಸಮಾಜವಾದಿ, ಸತ್ಯ ಧರ್ಮ ಅಂತ ಸಾಯ್ತಿರ್ತಾನೆ. ಈಗ ಹೀಯಾಳಿಸಿದಾನೆ. ಈ ಶಾಸ್ತ್ರಿ ಕಚ್ಚೆ ಎತ್ತು. ಎಲ್ಲಿಂದ ಬಂತು ಈ ಪೌರುಷ? ನಿನ್ ತಲೆಯಿಂದ ಬಂತು. ಅಡಿಗೆ ಆಗಿದ್ಯಾನೆ? ಇವತ್ತು ಏಕಾದಶಿ ಅಲ್ವೇನ್ರಿ? ಅಲ್ಲ ಕಣೆ, ಫಲಹಾರ. ರೆಡಿ ನಡಿ ಬನ್ನಿ. ಮಕ್ಕಳು ಕರ್ಕೊಂಡು ಗಾರ್ಡನ್ ಕೆಲಸ ಮಾಡ್ತಾ ಇದ್ರೆ ಹಾಸ್ಟೆಲ್ ಮಕ್ಕಳು ನಿಮ್ಮ ಆಳುಗಳ ಅಂತ ಕೇಳ್ತಾನೆ. ನಿಮ್ಮನ್ನೇ ಕೇಳಿ ಕರ್ಕೊಂಡ್ ಬಂದೆ ಅಂದ್ರೆ ನಿಮಗೆ ಧಿಕ್ಕಾರ ಹಾಕ್ತಾನೆ ಆ ಗಾಂಧಿವಾದಿ. ನನಗೆ ಧಿಕ್ಕಾರ ಹಾಕ್ತಾನ? ಯಜಮಾನರು ನನಗೆ ಅಧಿಕಾರ ಕೊಟ್ಟಿದ್ದು ಅವನಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಹೌದೌದು. ಮುಗ್ಧ ಸರಳನ ಬಲೆಗೆ ಹಾಕೊಂಡು ಯಜಮಾನರು ಬರಲಿ, ಆಮೇಲೆ ಈ ಸುಂದರ ಯಾರು ಅಂತ ತೋರಿಸ್ತೀನಿ. ಅವರಿಬ್ಬರಿಗೂ ಈಗೀಗ ಬಹಳ ಕನೆಕ್ಷನ್ ಇದೆ. ಆ ವಿಚಾರ ನಾನು ಬಯಲು ಮಾಡ್ತೀನಿ. ನಡೀರಿ. ಅದೇ ಕಾರು, ಅದೇ ನಂಬರ್. ಬರೋಣ. ಆಯ್ತು. ಅದೇ ಕಾರು SS ಬಾರ್ ಹತ್ರ ನಿಂತಿದೆ. ಹೌದಾ? ಪೈಪ್ ಲೈನ್ ಹತ್ರ ಇರೋ SSR ಬರ್ತಾನೆ. ಬೇಗ ಬನ್ನಿ ಅಂಕಲ್. ನೀವು ಹಾಸ್ಟೆಲ್ಗೆ ಹೋಗಿ, ನಾನು ಹೋಗಿ ವಿಚಾರಿಸ್ಕೋತೀನಿ. ನಮಸ್ಕಾರ ಸರ್. ನಮಸ್ಕಾರ. ಓನರ್ ಅಲ್ರಿ? ಒಳಗಿದ್ದಾರೆ. ಸರಿ ಸರ್. ಈ ME 976 ಕಾರ್ ಇತ್ತಲ್ಲ ಅಲ್ರಿ? ಗೊತ್ತಿಲ್ಲ ಸರ್. ಸರಿ, ಸ್ಟೇಷನ್ಗೆ ಬನ್ನಿ. ಯಾಕೆ ಸರ್? ಏನಿದ್ರು ಸ್ಟೇಷನ್ ಅಲ್ಲಿ ಹೇಳ್ರಿ. ಕಮ್. ಸರಿ ಸರ್. ಮಿಸ್ಟರ್ ರಾಮಣ್ಣ. ಹೇಳಿ ಸರ್. ಕಾರ್ ನಂಬರ್ 9766. ನಾವು ಅಲ್ಲಿಂದ ಬರೋದ್ರೊಳಗೆ ಅದು ಡಿಸಪಿಯರ್ ಆಗಿರ್ಬೇಕಾದ್ರೆ ಅದರೊಳಗೆ ಕೇಡಿಗಳಿಗೂ ನಿಮಗೂ ಏನೋ ಸಂಬಂಧ ಆಗಿರಬೇಕು. ನಿಜ ಹೇಳಿ, ನನ್ನ ಹತ್ರ ಸುಳ್ಳು ಹೇಳ್ಬೇಡಿ. ಅವ್ರು ಬಂದು ಡ್ರಿಂಕ್ಸ್ ತಗೊಂಡು ಹೋಗ್ತಾರೆ ವಿನಃ ಅವ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನೀವು ಮರ್ಯಾದೆಗೆ ಬಾಯ್ ಬಿಡೋದಿಲ್ಲ. ಪೊಲೀಸ್ ರುಚಿ ತೋರಿಸಿದ ಮೇಲೆ ಬಾಯ್ ಬಿಡೋದು. 640 ಇವ್ರು ಒಳಗೆ ಹಾಕು. ಮಿಸ್ಟರ್ ರಾಜು. ಸರ್. ನೀವು SR ಬಾರ್ ಹತ್ರ ಹೋಗಿ, ಅಲ್ಲೇನಾದ್ರೂ ಕ್ಲೂ ಸಿಕ್ಕಿದ್ರೆ ಅರೆಸ್ಟ್ ಮಾಡಿ ಕರ್ಕೊಂಬನ್ನಿ. ಓಕೆ ಸರ್.
ಎಸ್ ಓಕೆ. ಓಕೆ 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 ಆಯ್ತು. ಆಯ್ತು ನಮಸ್ಕಾರ ಸ್ವಾಮಿ. ನಮಸ್ಕಾರ. ಏನ್ ಬುದ್ಧಿ, ಇದೆಲ್ಲ ಸರ್ಕಾರ ಮಾಡೋ ಕೆಲಸ ಅಲ್ವೇ? ಏನಪ್ಪ ಇಂಥ ಕೆಲಸಕ್ಕೆಲ್ಲ ಸರ್ಕಾರನೇ ನಕ್ಕೊಂಡು ಹೇಗೆ? ಇಂಥದ್ದೆಲ್ಲ ನಾವೇ ಮಾಡ್ಕೋಬೇಕು. ಪ್ರತಿಯೊಂದು ಕೆಲಸದಲ್ಲೂ ಗೌರವ ಶ್ರದ್ಧೆ ಇರಬೇಕು. ಗಾಂಧೀಜಿ ಸೌತ್ ಆಫ್ರಿಕಾದಲ್ಲಿದ್ದಾಗ ಸ್ವತಃ ಪರ್ಗೆ ಇಟ್ಕೊಂಡು ಬೀದಿ ಕಸ ಗುಡಿಸಿದಂತೆ. ಅಂತಹ ಮಹತ್ವರ ಹೆಜ್ಜೆ ಗುರುತಲ್ಲಿ ನಡೆದ್ರೆ ತಪ್ಪೇನಿದೆ? ಏನ್ ಸ್ವಾಮಿ, ನಿಮ್ಮಂತೇವ್ರು ಈ ಕೆಲಸ ಮಾಡ್ಬೇಕಾದ್ರೆ ನಮ್ಮಂತೇವ್ರು ಯಾಕೆ ಮಾಡ್ಬಾರ್ದು? ಹೌದಾ? ಹಾಗಿದ್ದ ತುಂಬಾ ಸಂತೋಷ. ಬನ್ನಿ ಬನ್ನಿ ಬನ್ನಿ, ಹೀಗೆ ಬನ್ನಿ. ಮರಿ ಇವ್ರಿಗೆ ಇಟ್ಕೊಡಪ್ಪ, ಸಂಖ್ಯೆ ಕೊಡಪ್ಪ. ಬಾ ಬನ್ನಿ ಬನ್ನಿ, ಹೀಗೆ ಬನ್ನಿ. ರಾಜ ಇವ್ರು ಕೂಡ. ಪಾಪ ಬನ್ನಿ ಬನ್ನಿ. ಯಜಮಾನ್ರೆ ನೀವಿನ್ ಬನ್ನಿ. ಈಗಲಾದ್ರೂ ಬಾಯ್ ಬಿಡ್ತೀಯಾ ಇಲ್ವಾ? ಸರ್ ನನ್ಗೇನು ಗೊತ್ತಿಲ್ಲ ಸರ್. ಮಾಡೋ ಕೆಲಸ ಮಾಡಿದ್ರೆ ಆಮೇಲೆ ನೀವೇ ಬಾಯ್ ಬಿಡ್ತೀಯಾ? ಇಲ್ಲ ಸರ್, ಹೇಳ್ತೀನಿ ಸರ್. ಹೇಳು ಸರ್. ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿ ಯಾರಿಗೂ ಗೊತ್ತಿಲ್ಲದ ಗೋಲ್ಡನ್ ಟೈಪ್ ಹೌಸ್ನಲ್ಲಿ ಕೇಡಿ ಗ್ಯಾಂಗ್ ಮತ್ತು ವಾಸವಾಗಿದ್ದ ಕೇಳಲ್ಪಟ್ಟಿದ್ದೇನೆ. ಇಲ್ಲಿ ತನಕ ಆ ಜಾಗದ ಗುರುತು ಯಾರಿಗೂ ಗೊತ್ತಿಲ್ಲ. ವ್ಯಕ್ತಿ ಕಣ್ಣಿಗೆ ಬಟ್ಟೆ ಕಟ್ಟಿ ಭಾವಚಿತ್ರ ಕರ್ಕೊಂಡು ಹೋಗ್ತಾರೆ ಸರ್. ಏನಿರ್ತಿ ಸರ್? ಇಲ್ಲಿಂದ ಸರ್ ಕೇಳಿಗಳು ಒಳಗೆ ಹೋದ್ಮೇಲೆ ಬಟ್ಟೆ ಬಿಡ್ತಾರೆ ತಾನೆ, ಖಂಡಿತ ಬಿಟ್ಟೋದಿಲ್ಲ ಸರ್. ಅವ್ರು ರಾಜ್ಯ ಕಂಡುಹಿಡಿಯೋದು ಬಹಳ ಕಷ್ಟ. ರಾಜ್ಯ ಕಂಡುಹಿಡಿಯಕ್ಕೆ ಹೋದವರು ವಾಪಸ್ ಬಂದಿಲ್ಲ. ಇನ್ಸ್ಪೆಕ್ಟರ್ ನಟರಾಜು ಕೊಲೆಯಾದ್ರು. ಅಷ್ಟೇ ತಾನೇ? ನೀ ಹೇಳ್ತಾ ಇರೋದು ನಿಜ ತಾನೆ? ನಿಜ ಸರ್, ನನ್ನ ನಿಜ ಸರ್, ನನ್ನ ನಂಬಿ ಸರ್. ಸರಿ. ಬರ್ಲಿ ಬರ್ಲಿ, ಅವನಿನ್ನು ಬಂದೇ ಬರ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನಿಗೆ ಕೊನೆಗಾಲ ಇರಬೇಕು. ಅವನ್ನ ಹೇಗೆ ವಂಚಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಜಾಂಗವರೆಲ್ಲ ಹೋಗಿ ಬೆಟ್ಟ ಸುಟ್ಟು ಸಾಗಿ ದೂರ ಬೇಡ. ನಮ್ಮ ಜಾಂಗವ್ರಿಗೆ ಐಡಿಯಾ ಕೊಡಿ. ನೋಡಿ ಎಷ್ಟು ಏನ್ ಪ್ರೊಫೆಸರ್ ಸಾಹೇಬ್ರೆ, ಸ್ವಲ್ಪನೂ ರಸಿಕದಾನ ಇಲ್ಲ. ನೀನು ಮಾಯಾಜಾಲಕ್ಕೆ ಜಾರಿ ಬಲಿಪಶುವಾಗೋದಲ್ಲ. ಕೊನೆಗೂ ಮ್ಯಾಪಿನ ವ್ಯವಸ್ಥೆ ನೀವು ಹೇಳಿಲ್ವಲ್ಲ. ಮ್ಯಾಪು ಮ್ಯಾಪ್ ಎಷ್ಟು ಸಾರಿ ಹೇಳಿ? ಏನ್ ಸೂತ್ರ ಕೈಲಿ ದಮ್ಮಿದ್ರೆ ದಪ್ಪಿಸ್ಕೊಳ್ಳಿ. ಹೇಳ್ತಾರೆ ಇಷ್ಟ ಇಲ್ವಾ? ಇನ್ನು ಕಪ್ಪರಿಗಿಲ್ವಾ? ಒಳಗೆ ಹಾಕಿ.
ಪ್ರೊಫೆಸರ್ ಸ್ವಲ್ಪ ತಗೊಳ್ಳಿ. ಹ್ಮ್ ಓ ಮೈ ಗಾಡ್, ಏನಮ್ಮ ನನ್ನ ಬರ್ತ್ಡೇ ಅನ್ನೋದನ್ನೇ ಮರ್ತು ಬಿಟ್ಟಿದೆಯಲ್ಲ ನಾಳೆ. ಸಾರಿ ಅಣ್ಣ, ಮರ್ತೇ ಹೋಯ್ತು. ಹಾ, ಮರೀದೆ ಏನು ಮಾಡ್ತೀಯ? ಮಕ್ಕಳ ಸೇವೆ ಮಾಡೋದ್ರಲ್ಲಿ ನನ್ನ ಬರ್ತ್ಡೇ ಏನು, ಈ ಪ್ರಪಂಚವನ್ನೇ ಮರ್ತು ಬಿಡ್ತೀಯ. ಅಂದ ಹಾಗೆ ಆಕಾಶಲ್ಲಿ ಹೊರಗಡೆ ಇದ್ದಾರಣ್ಣ. ಹಲೋ ರಮೇಶ್, ನಾಳೆ ನನ್ನ ಬರ್ತಡೆ, ದಯವಿಟ್ಟು ಬರಬೇಕು. ನಾಳೆ ನೀವೆಲ್ಲ ಬಂದ್ಬಿಡಪ್ಪ. ನನ್ನನ್ನೇ ಮರ್ತು ಬಿಟ್ರ? ಖಂಡಿತ ಇಲ್ಲ, ನೀವು ಹೊತ್ತ ಒಂದು ಸ್ಪೆಷಲ್ ಹಲೋ, ರಾಮಾನಂದ ಸಾಂದ್ರ ಮೇಯರ್ ಇದ್ದಾರಾ? ನಮಸ್ಕಾರ ಸರ್, ನಾನು ರಮೇಶ್ ಮಾತಾಡ್ತಾ ಇರೋದು. ನಾಳೆ ನನ್ನ ಬರ್ತ್ಡೇ ಇದೆ, ಖಂಡಿತ ಬರಬೇಕು. ಹಾಗೇನಿಲ್ಲ, ವೆರಿ ಸಿಂಪಲ್. ನೀವು ಬಹಳ ಪ್ರಾಮಾಣಿಕ ವ್ಯಕ್ತಿ, ನಿಷ್ಠಾವಂತರು ಕೂಡ. ಬರ್ತ್ಡೇಗೆ ಸಿಂಪಲ್ ಆಗಿ ಮಾಡೋದು ಬಹಳ ಒಳ್ಳೆಯದು. ನಿಮ್ಮ ಬರ್ತ್ಡೇಗೆ ಖಂಡಿತ ಬರ್ತೀನಿ ರಮೇಶ್. ಆಯ್ತು, ಅಂದಾಗೆ ಸ್ಥಳ KGS ಕ್ಲಬ್ ಸಭಾಂಗಣ. ಆಯ್ತು ಆಯ್ತು, ಬರ್ತೀನಿ. ಏ ಟೀಚರ್, ಎಲ್ಲಿ ಸರಳ, ಪ್ರಕಾಶ್, ರಜನಿ ಯಾರು ಇಲ್ವಲ್ಲ? ಇವತ್ತು ರಮೇಶ್ ಬರ್ತಡೆ, ಅದಕ್ಕೆ ಎಲ್ಲರೂ ಹೋಗಿದ್ದಾರೆ. ಹೌದು. ಹೌದಾ? ಇವರಿಬ್ಬರಿಗೂ ಈ ಹಾಸ್ಟೆಲ್ನಲ್ಲಿ ಕೇಳೋರು ಯಾರೆಲ್ಲ ಅಂತ ಕಾಡುತ್ತೆ. ಬರ್ಲಿ ಯಜಮಾನ್ರು, ತೋರಿಸ್ತೀನಿ ಕೈವಾರನ. ಪುಟದಲು ರಸ ಹೊಸ ಭಾವ, ಬೆಸದಿಹ ಬಾಂಧವ್ಯವ ನಮ್ಮಳು ದೇವ, ನಾಮರೆಯದ ಸುಂದರ ಈ ಅನುಭವ, ಬಾಳೊಂದು ಶೃಂಗಾರ ಕಾವ್ಯ, ಪ್ರತಿಪುಟದಲು ರಸ ಹೊಸ ಭಾವ, ಬೆಸದಿಹ ಬಾಂಧವ್ಯವ ನಮ್ಮಳು ದೇವ, ನಾಮರೆಯದ ಸುಂದರ ಈ ಅನುಭವ, ಬಾಳೊಂದು ಶೃಂಗಾರ ಕಾವ್ಯ. Happy birthday to you, happy birthday to you, happy birthday to you, happy birthday to you. ಹೋದರೆ ಬಾಳಿದು ಶೂನ್ಯ, ತಿಳಿದು ನಡೆದರೆ ಬಾಳದು ಧನ್ಯ. ತಿಳಿಯದೆ ಹೋದರೆ ಬಾಳದು ಶೂನ್ಯ, ತಿಳಿದು ನಡೆದರೆ ಬಾಳದು ಧನ್ಯ. ಕೊಟ್ಟು ಸಾಯುವ ಮುನ್ನ ನೀ ಮಾಡು ಸತ್ಕಾರ್ಯಗಳನ್ನ, ಕೊಟ್ಟು ಸಾಯುವ ಮುನ್ನ ನೀ ಮಾಡು ಸತ್ಕಾರ್ಯಗಳನ್ನ. ಮನದಲ್ಲಿ ಮೂಡಿದೆ ಒಲವಿನ ಕಿರಣ, ಸಂಭ್ರಮ ಹರುಷ ನೀಡಿದೆ ಈ ದಿನ ತಂದಿದೆ ಅನುಬಂಧನ, ಸಂಭ್ರಮ ಹರುಷ ನೀಡಿದೆ ಈ ದಿನ ತಂದಿದೆ ಅನುಬಂಧನ.
ತಂಗಿಯ ಪಾಶ ಕಾಣದ ನಲ್ಮೆಯ ಹರುಷ ತಾಯಿಯ ಮಮತೆ ತಂಗಿಯ ಪಾಶ ಕಾಣದ ನಲ್ಮೆಯ ಹರುಷ ಸ್ನೇಹದ ಬಳ್ಳಿಯು ಚಿಗುರಲು ಬಂದೆ ನನ್ನಳು ಈ ನಿಮಿಷ ನನ್ನಳು ಈ ನಿಮಿಷ Happy birthday to you, happy birthday to you, happy birthday to you, happy birthday to you. ನಿಮ್ಮಣ್ಣ ಅಷ್ಟು ಸುಮಧುರವಾಗಿ ಹಾಡ್ತಾರೆ ಅಂತ ನನಗೆ ತಿಳಿದೇ ಇರಲಿಲ್ಲ. ನಮ್ಮಣ್ಣ ಹಾಡೋದ್ರಲ್ಲೇ ಅಲ್ಲ, ಎಲ್ಲಾ ಕೆಲಸದಲ್ಲೂ ಅವನ ಎಕ್ಸ್ಪರ್ಟೇ. ಅವರ ಕೈ ಹಿಡಿಯೋ ಪುಣ್ಯ ಯಾರಿಗಿದೆಯೋ ಆ ಪುಣ್ಯವಂತಿ ನೀನೇಕಾಗ್ಬಾರ್ದು. ಮದುವೆ ಬೇಡ, ಮಕ್ಕಳ ಸೇವೆಯಲ್ಲಿ ಕೈಲಾಸ ಕಾಣ್ತೀನಿ. ಪ್ರಕಾಶರಂಥ ಪುಣ್ಯ ಪುರುಷರು ಸಿಕ್ಕಿದ್ರು ಮದುವೆ ಬೇಡ ಅಂತ ಏನು? ರಜನಿ, ತಮಾಷೆ ಮಾಡ್ತಾ ಇದೀಯಾ? ಗಾಂಧಿ ತೋರಿಸಿದ ದಾರಿಯಲ್ಲಿ ನಡೀತಿರುವ ಅವರೆಲ್ಲಿ, ನಾನೆಲ್ಲಿ? ಇದೆಲ್ಲಿಗೆ ಸಂಬಂಧ? ಸಂಬಂಧ ಒಂದೇ ಅಲ್ಲ, ಇದು ಋಣಾನುಬಂಧ. ಅಮ್ಮ ಹೇಳ್ತಿದ್ರು, ಒಳ್ಳೆಯವನ್ ಸಿಕ್ಕಿದ್ರೆ ತಾಳಿ ಕಟ್ಟಿಸ್ತೀನಿ ಅಂತ. ಅಮ್ಮಂಗೂ ನಿನ್ಗೂ ಇನ್ನೇನ್ ಕೆಲ್ಸ? ಮಕ್ಕಳು ಹಾಸ್ಟೆಲ್ ಕಾಯ್ತಾ ಇರ್ತಾರೆ. ನಡಿ, ಟೈಮ್ ಆಯ್ತು, ಹೋಗೋಣ. ಮಿಸ್ಟರ್ ರಾಮಣ್ಣ ಸರ್, ನೀವು ಮನೆಗೆ ಹೋಗ್ಬೋದು. ಸರಿ ಸರ್. ಗುಮಾನಿ ಬಂದ್ರೆ ಹೇಳಿ ಕಳಿಸ್ತೀನಿ. ಆಯ್ತು ಸರ್. ಸರಳ, ರಜನಿ ಇನ್ನು ಬಂದಿಲ್ಲ. ಇವತ್ತು ಶುಕ್ರವಾರ ತಾನೆ, ಅಣ್ಣನ ಜೊತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಬರ್ತಾಳೆ. ಹೌದಾ? ಚಿನ್ನದಂತ ಹುಡುಗಿ. ಸರಳ, ನೀನೇನು ತಪ್ಪು ತಿಳ್ಕೊಳಲ್ಲ ಅಂದ್ರೆ ಒಂದು ಮಾತು. ಅದೇನ್ ಕೇಳಿ? ರಮೇಶ್ ರಜನಿಗೆ ಮದ್ವೆ ಏನಾದ್ರು ಒಪ್ಪದಾಗಿದೆಯೇನೋ? ಇನ್ನೂ ಇಲ್ಲ ಸರ್. ಅಮ್ಮನಿಗೂ ಬಹಳ ಇಷ್ಟ, ಅಣ್ಣನಿಗೂ ಬಹಳ ಇಷ್ಟ. ಆದ್ರೆ ಕರ್ತವ್ಯ ನಿಷ್ಠೆ ಅಂತ ಇನ್ನೂ ಯಾವ ನಿರ್ಧಾರಕ್ಕೂ ಬಂದಿಲ್ಲ. ಒಳ್ಳೆ ಜೋಡಿ. ರಮೇಶ್ ಕರ್ತವ್ಯ ನಿಷ್ಠೆಗೂ ರಜನಿ ಸೌಮ್ಯ ಸ್ವಭಾವಕ್ಕೂ ಹೇಳಿ ಮಾಡಿಸ್ದಾಗಿರುತ್ತೆ. ಅದೇನೋ ಸರಿ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಮಾಡ್ಕೊಂಡಿದ್ರೆ ಬಹಳ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಹೌದು. ಮಾತಾಡಿ. ನಿಮ್ಮ ಮುಂದಿನ ಜೀವನದ ಬಗ್ಗೆ ಮಾತಾಡ್ತೀವಿ ತಾನೆ. ನಿಮ್ಮ ಬಾಳ ಹೇಗೆ ಸುಖಕರವಾಗಿರುತ್ತೋ ನಾನು ನೋಡ್ಕೋತೀನಿ. ಹಾ, ಏನ್ ಮಾತಾಡ್ತಿದ್ರಿ ಗುಂಡಪ್ಪ? ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗೋದಿಲ್ವೇನು? ಈ ಕದಮ ನಿಮಗೆ ಮೋಸ ಮಾಡ್ಬೇಕು ಅಂತಿದ್ದಾನೆ, ಗೊತ್ತಾ? ನನ್ನ ಕದಿಮಾತ್ಯ ನಿನ್ನಂತ ತಿರುಗೇಡಿ ನಾನಲ್ಲ. ನಮ್ಮ ಬಗ್ಗೆ ಇಲ್ಲದೆ ಇರೋ ಕಟ್ಕಟ್ಟೆ ಕಟ್ತೀಯ. ನನ್ನ ಆದರ್ಶಕ್ಕೆ ವಶ ಬೆಳಿತಾರೆ ನಿನಗೆ ನಾನು ಸುಮ್ಮನೆ ಬಿಡದಲ್ಲ. ಪ್ರಕಾಶ್, ಸಮಾಧಾನ ಮಾಡ್ಕೊಳ್ಳಿ. ಗುಂಡಪ್ಪ, ನೀನ್ ಹೋಗು. ಇಲ್ಲಿ ನಾಲ್ಕು ಇಕ್ತಿ ಜನಗಳ ಮಧ್ಯೆ ನಾನಿರೋದಿಲ್ಲ. ಇವನು ಕೊಟ್ಟು ಬೆದರಿಕೆಗೆ ಹೆದರುವನಲ್ಲ. ಏನ್ ಮಾಡ್ಬೇಕು ಅಂತ ನನಗೂ ಗೊತ್ತು. ನನ್ನ ವ್ಯಕ್ತಿತ್ವಕ್ಕೆ, ನನ್ನ ಆದರ್ಶಕ್ಕೆ ಇವನು ಮಸಿ ಬೆಳೀತಾ ಇದ್ದಾನೆ. ಅಮ್ಮ, ಸರ್ ಅವರೇ, ಈ ರಾಜೀನಾಮೆ ಪತ್ರ ಯಜಮಾನರು ಕೊಟ್ಬಿಡಿ. ದಯವಿಟ್ಟು ಹೋಗ್ಬೇಡಿ ಸರ್. ಪ್ರಕಾಶಪ್ಪ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡಿ. ನದಿ ತನ್ನ ದಿಕ್ಕನ್ನ ಹೇಗೆ ಬದಲಾಯಿಸಿದಿಲ್ವೋ ಹಾಗೆ ಈ ಪ್ರಕಾಶ್ ತನ್ನ ನಿರ್ಧಾರನ ಯಾವತ್ತೂ ಬದಲಾಯಿಸೋದಿಲ್ಲ. ಮರಿಯಾ, ಏನಾಯ್ತು ನಿಮ್ಗೆ? ಪ್ರಕಾಶ್ ಮಾಸ್ಟರ್ ಜೊತೆ ಗುಂಡಪ್ಪ ಜಗಳ ಮಾಡಿದನ್ರಿ. ಪಾಪ ಮಾಸ್ಟರ್ ಹಾಸ್ಟೆಲ್ ಬಿಟ್ಟು ಹೊರಟೇ ಹೋದರ್ರಿ. ಎಲ್ಲಿ ಹೋದ್ರು ಗೊತ್ತಿಲ್ಲ. ಈಗ ನಾವೇನ್ ಮಾಡೋದು? ಪ್ರಕಾಶ್ ಮಾಸ್ಟರ್ ಬೇಕೇ ಬೇಕಂತ ಉಪವಾಸ ಸತ್ಯಾಗ್ರಹ ಮಾಡೋಣ. ಪ್ರಕಾಶ್ ಮಾಸ್ಟರ್ಗೆ, ಗುಂಡಪ್ಪನಿಗೆ ತಗೊಂಡ್ರ ಬ್ಯಾಗು. ಪ್ರಕಾಶ್ ಮಾಸ್ಟರ್ಗೆ, ಗುಂಡಪ್ಪನಿಗೆ, ಪ್ರಕಾಶ್ ಮಾಸ್ಟರ್ಗೆ, ಗುಂಡಪ್ಪನಿಗೆ, ಪ್ರಕಾಶ್ ಮಾಸ್ಟರ್ಗೆ, ಗುಂಡಪ್ಪನಿಗೆ, ಪ್ರಕಾಶ್ ಮಾಸ್ಟರ್ಗೆ, ಗುಂಡಪ್ಪನಿಗೆ, ಪ್ರಕಾಶ್ ಮಾಸ್ಟರ್ಗೆ, ಗುಂಡಪ್ಪನಿಗೆ.
ಪ್ರಕಾಶ್ ಮಾಸಿಗೆ ಪ್ರಕಾಶ್ ಮಾಸಿಗೆ ಗುಂಡಪ್ಪನಿಗೆ ಪ್ರಕಾಶ್ ಮಾಸಿಗೆ ಗುಂಡಪ್ಪನಿಗೆ ಪ್ರಕಾಶ್ ಮಾಸಿಗೆ ಈ ಅನಾಥ ಮಕ್ಕಳು ನನಗೆ ಧಿಕ್ಕಾರಾಗ್ತಾರೆ. ನಾನು ನೋಡ್ಕೊಂತೀನಿ. ಪ್ರಕಾಶ್ ಮಾಸಿಗೆ ಗುಂಡಪ್ಪನಿಗೆ ಏನ್ರ ಹುಡುಗ್ರ ನನಗೆ ಧಿಕ್ಕಾರಾಗ್ತೀರ? ನೀವ್ಯಾರ ನನಗೆ ಧಿಕ್ಕಾರಕ್ಕೆ? ಚಪಾಟಿಗೆ ನಾವು ಜಗ್ಗತ್ತಿಲ್ಲ. ಪ್ರಕಾಶ್ ಮಾಸ್ಟರ್ ಬರೋದಕ್ಕೆ ನಾವು ಸತ್ಯಾಗ್ರಹ ಮಾಡ್ತೀವಿ. ಹೀಗೆ ಸತ್ಯಾಗ್ರಹ ಮಾಡಿ ಉಪವಾಸ ಕೊಡ್ತೀರಿ, ಆಮೇಲೆ ಹೊಟ್ಟೆ ಹೆಚ್ಚು 3 ದಿನ ಒಳಗೆ ನೀವೇ ದಾರಿಗೆ ಬರ್ತೀರಿ. ಗುಂಡಪ್ಪನಿಗೆ ನಿಮ್ಗೆ ನ್ಯಾಯ ಬೇಕಾ? ನ್ಯಾಯ ಬಿಸಿಲಲ್ಲಿ ಒಣಗ್ತಾ ಇರಿ, ಗೊತ್ತಾಗುತ್ತೆ. ಏನಿದೆಲ್ಲ? ಅಯ್ಯೋ ಹೊರಗೆ ಬನ್ನಿ, ಹೇಳ್ತೀನಿ. ಏನು ಕೈಯಲ್ಲಿ ಮೆಡಿಸಿನ್? 4 ಮೆಡಿಸಿನ್. ಹೌದಾ? ಬಹುಶಃ ಪ್ರಕಾಶ್ಗೆ ಅವಮಾನ ಮಾಡಿದಕ್ಕೆ ಹೀಗಾಯ್ತಾ? ಗೊತ್ತಿರೋ? ಹೌದು, ನಾನು ಈ ಮೂಢನಂಬಿಕೆಗಳೆಲ್ಲ ನಂಬಲ್ಲ. ನೀವು ಬನ್ನಿ, ಎಲ್ಲ ವಿಷಯ ತಿಳಿಸ್ತೀನಿ. ಏನೇ ತಿಕ್ಕಾಟ, ಮಕ್ಕಳಿಗೂ ನಿಮ್ಗೂ ತಿಕ್ಕಾಟ ಅಂತಂದ್ರೆ ಏನು? ನೀವು ಸಮಾಳಿಸ್ಕೊಂಡು ಹೋಗ್ಬೇಕು, ಒಬ್ರಿಗೊಬ್ರು ಪರಸ್ಪರ. ಯಾವುದಕ್ಕೂ ಸಮಾಧಾನ ಶಾಂತಿ ಇರ್ಬೇಕು ಕಣಯ್ಯ. ಸರಿ ಗುಂಡಪ್ಪ, ಆತರ ಬಿದ್ದು ಎಂತ ಕೆಲಸ ಮಾಡ್ಕೊಂಡೆ? ಸಳ್ಳಮ್ಮನ ಮೇಲೆ ಸುಳ್ಳು ಹೇಳಿದ್ರೆ ಯಜಮಾನರು ರಮೇಶಪ್ಪ ಸುಮ್ಮನೆ ಬಿಡ್ತಾರೇನು? ಬನ್ನಿ, ಪ್ರಕಾಶನ್ನ ಕರ್ಕೊಂಡ್ಬರೋಣ. ಇವತ್ತಿಗೆ ನನಗೂ ಹಾಸ್ಟೆಲ್ಗೂ ಈ ಋಣ ಮುಗಿತು. ಮಕ್ಕಳ ಸೇವೆ ಮಾಡೋ ಅವಕಾಶ ಕಲ್ಪಿಸ್ಕೊಟ್ಟಿದ್ರಿ. ನಿಮಗೆ ತುಂಬಾ ಚಿರಋಣಿ. ಬರ್ರ. ಹಾಸ್ಟೆಲಲ್ಲಿ ಯಾರಾದ್ರೂ ಏನಾದ್ರು ಅಂದ್ರ? ಇಲ್ಲ, ಯಾರು ಏನು ಅನ್ಲಿಲ್ಲ. ನಾನೇ ಬಿಟ್ಟೋಗ್ತಾ ಇದ್ದೀನಿ. ಹಾಸ್ಟೆಲ್ ಏನೋ ನಡೆದಿರ್ಬೇಕು. ರಜನಿ, ನಿನ್ ಪ್ರಕಾಶ್ ಜೊತೆ ಇರು, ನಾನು ವಿಚಾರಿಸ್ಕೊಂಡ್ ಬರ್ತೀನಿ. ನಮಸ್ಕಾರ. ಏನ್ರಪ್ಪ ಎಲ್ಲ ಸತ್ಯಾಗ್ರಹ ಮಾಡ್ತಿರೋ ಹಾಗಿದೆ? ಹೌದು ಅಂಕಲ್, ಗುಂಡಪ್ಪ ದಬಾಯಿಕೆ ಮಾಡಿ ಪ್ರಕಾಶ್ ಮಾಸ್ಟರ್ ಹಾಸ್ಟೆಲಿಂದ ಬಿಡಿಸಿದಾನ ಅಂಕಲ್. ಎಲ್ಲಿ ಹೋದ್ರು ಗೊತ್ತಿಲ್ಲ. ಅವರೆಲ್ಲೂ ಹೋಗಿಲ್ಲ, ಬಸ್ ಸ್ಟಾಪ್ ಅಲ್ಲೇ ಇದ್ದಾರೆ. ನಾನೇ ತಡೆದು ಬಂದೆ. ಪ್ರಕಾಶ್ ಮಾಸ್ಟರ್ ಕರ್ಕೊಂಡ್ಬರೋಣ. ಪ್ರಕಾಶ್ ಮಾಸ್ಟರ್ಗೆ ಗುಂಡಪ್ಪನಿಗೆ, ಪ್ರಕಾಶ್ ಮಾಸ್ಟರ್ಗೆ ಗುಂಡಪ್ಪನಿಗೆ, ಪ್ರಕಾಶ್ ಮಾಸ್ಟರ್ಗೆ ಗುಂಡಪ್ಪನಿಗೆ, ಪ್ರಕಾಶ್ ಮಾಸ್ಟರ್ಗೆ. ಬಾ ಗುಂಡಪ್ಪ, ಪ್ರಕಾಶಪ್ಪನ ಕರ್ಕೊಂಡ್ಬರೋಣ. ಅಯ್ಯೋ ಬಾ ಗುಂಡಪ್ಪ. ನಮಸ್ಕಾರ ಸ್ವಾಮಿ. ಹೇ ಗುಂಡ, ನನ್ನ ಹತ್ರನೇ ನಾಟಕ ಆಡ್ತಾ ಇದೆಯಾ? ನನ್ನ ತಂಗಿ ಪ್ರಕಾಶನ ಮೇಲೆ ಇಲ್ಲದ ಅಪವಾದ ಹೊರಿಸಿದ್ಯಾ? ನಾನು ಯಾರು ಅಂತ ಗೊತ್ತಿಲ್ಲ ನಿಂಗೆ? ನಾನು ಬುದ್ಧಿ ಹೇಳ್ತಾ ಇದ್ದೀನಿ, ಇನ್ನು ಕೇಳ್ತಾ ಇಲ್ಲ. ಕಾಲಿ ಬಿಡು. ರಮೇಶಪ್ಪ, ಅದಕ್ಕೆ ತಪ್ಪು ಮಾಡಿಬಿಟ್ಟೆ. ನಾನು ಕ್ಷಮಿಸೋದು ಅಲ್ಲಿರ್ಲಿ, ಮೊದಲು ಪ್ರಕಾಶ್ ಹತ್ರ ಕ್ಷಮೆ ಕೇಳು. ನಡಿ. ಬೇಜಾರು ಮಾಡ್ಕೋಬೇಡಮ್ಮ, ಪ್ರಕಾಶ್ ಕರ್ಕೊಂಡ್ ಬರ್ತೀನಿ. ಗುಂಡ, ನೀ ಮಾಡಿರೋ ತಪ್ಪು ಹಿಡಿಯೋ ಕಾಲ ತಪ್ಪಾಯ್ತು ಹೇಳಿ ಸರ್. ನೀವು ನನ್ನ ಕಾಲ್ ಇಡ್ಬೇಡಿ. ನೀವು ಬಹಳ ದೊಡ್ಡ ಮನುಷ್ಯರು. ತಿರುಗಿ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಹಾಸ್ಟೆಲ್ಗೆ ಬನ್ನಿ. ನೋಡಿ ಪ್ರಕಾಶ್, ದೊಡ್ಡಪ್ಪ ಬೇರೆ ಹಾಸ್ಟೆಲ್ ಇಲ್ಲ. ಇವನು ಮಾಡಿದ ತಪ್ಪು ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ. ನನ್ನ ತಂಗಿ ಮೇಲೆ ತಾನೇ ಗುಂಡಪ್ಪ ಅಪವಾದ ಹೊರಿಸಿರೋದು. ನೀವೆಂಥವ್ರು, ನನ್ನ ತಂಗಿ ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ದಯವಿಟ್ಟು ಹಾಸ್ಟೆಲ್. ಹೌದು ಪ್ರಕಾಶ್, ದಯವಿಟ್ಟು ನೀವು ಹಾಸ್ಟೆಲ್ಗೆ ಬರಬೇಕು. ಇಲ್ಲ, ದೊಡ್ಡ ಹಾಸ್ಟೆಲ್ ಬರೋದಿಲ್ಲ. ಅಲ್ಲ, ನನಗೆ ಏನ್ ಗೌರವ ಕೊಟ್ಟಿದ್ದಾರಂತ ಮತ್ತೆ ಹಾಸ್ಟೆಲ್ ಬರ್ಲಿ? ನೋಡಿ, ನೀವು ನಾನು ಹೊಡಿರಿ ಬಡಿರಿ ಏನ್ ಬೇಕಾದ್ರೂ ಮಾಡಿ ಚಿಂತೆ ಇಲ್ಲ. ಆದ್ರೆ ಒಂದು ಹೆಣ್ಣಿನ ನಡತೆ ಬಗ್ಗೆ ಇಲ್ಲದೆ ಇರೋ ಕಳಂಕ ತಂದಿದ್ದೀರಲ್ಲ, ಇಲ್ಲಿ ಹೇಗೆ ಕ್ಷಮಿಸ ಸಾಧ್ಯ? ಇಲ್ಲ, ನನ್ನ ತಡಿಬೇಡಿ. ನಾನು ಖಂಡಿತ ಹಾಸ್ಟೆಲ್ ಬರೋದಿಲ್ಲ. ನೋಡಿ ಮಕ್ಕಳು ಬರ್ತಾ ಇದ್ದಾರೆ.
ನಮ್ಮ ಪ್ರಾಣ ಹೋದ್ರು ಸರಿ, ನಾವು ಈ ಸತ್ಯಾಗ್ರಹ ನಿಲ್ಸಲ್ಲ. ನೀವು ಬರೋವರೆಗೂ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತಲೇ ಇರ್ತೀವಿ. ನಾವು ಊಟ ಕೂಡ ಮಾಡಲ್ಲ ಸರ್. ಮಕ್ಕಳ, ನೀವು ನನ್ನ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ನಾವು ಇವತ್ತು ಮನಸ್ಸೋದ್ಬಿಟ್ಟೆ ಮತ್ತೆ ಹಾಸ್ಟೆಲ್ ಬರ್ತೀವಿ ನೋಡಿ. ನೀವು ಶಾಂತವಾಗಿ ಈ ಮುಷ್ಕರನ ನಿಲ್ಲಿಸಿ, ಮೊದಲು ಈ ಬೋರ್ಡ್ಗಳನ್ನ ಬಿಸಾಕಿ ನಡೀಲಿ ಹಾಸ್ಟೆಲ್ಗೆ. ಗಂಧ ಸುವಾಸನೆ ಬೀರೋ ಹಾಗೆ ನೀವಿಬ್ಬರು ಪವಿತ್ರರು. ನನಗೇನಾದ್ರೂ ಪರವಾಗಿಲ್ಲ. ಮದುವೆ ಆಗದೆ ಇರೋ ಒಂದು ಹೆಣ್ಣಿನ ಬಗ್ಗೆ ಇಲ್ಲದೆ ಇರೋ ಕಳಂಕ ತಂದ್ರೆ ಇದಕ್ಕೆ ಸಮಾಜ ಏನನ್ನುತ್ತೆ ಅಂತ ಗೊತ್ತು ರಮೇಶ್. ಹೌದು ಸರ್, ಹೌದು. ಸಮಾಜದ ಬಾಯಿ ಮುಚ್ಚಿಸೋಕಾಗೋದಿಲ್ಲ. ನಾನು ಒಂದು ಹೆಣ್ಣು, ಹೆಣ್ಣಿನ ಬಾಳು ಒಂದು ಮಡಿಕೆ ಇದ್ದ ಹಾಗೆ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು. ಏನ್ ಹೇಳಿ? ನಿಮ್ಮ ಆದರ್ಶ, ಸರಳಾಳ ತ್ಯಾಗ, ಇವೆರಡರ ಸಮ್ಮಿಲನವು ನಿಮ್ಮಿಬ್ಬರ ಸುಮಧುರ ಬದುಕಾಗುತ್ತೆ. ಆದ್ದರಿಂದ ನೀವಿಬ್ಬರು ಮದುವೆ ಆದ್ರಿ. ಏನು ಮದುವೆ? ತಾನು ಮಾಡ್ಬೇಕಾದ ಕೆಲಸ ಬಹಳಷ್ಟಿದೆ. ಸಾಲದಕ್ಕೆ ಸರಳನ ಕೈ ಹಿಡಿಯಷ್ಟು ಯೋಗ್ಯತೆ ನನಗೆಲ್ಲಿದೆ? ಯಾಕಿಲ್ಲ, ಖಂಡಿತ ಇದೆ. ನಿನ್ನಂಥ ಸಜ್ಜನರ ಕೈ ಹಿಡಿಯೋದಕ್ಕೆ ನನ್ನ ತಂಗಿ ಪುಣ್ಯ ಮಾಡಿರ್ಬೇಕು. ಬಹಳ ದೊಡ್ಡ ಮಾತಾಡ್ತಾ ಇದ್ದೀರಾ. ನನ್ನಿಂದ ಒಂದು ಹೆಣ್ಣಿನ ಬಾಳು ಬೆಳಗೋ ಹಾಗಿದ್ರೆ ಯೋಚನೆ ಮಾಡ್ಬೇಕಂತೆ. ಆಶ್ಚರ್ಯ, ಪ್ರಕಾಶ್ ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿರೋದು? ಹೌದು, ಪ್ರಕಾಶನ ಕೈ ಹಿಡಿದ ಗೃಹಿಣಿಯಾದ್ರೆ ಬಹಳ ಅದೆಷ್ಟು ಚೆನ್ನ. ಅದರಲ್ಲೇನು ತಪ್ಪಿದೆ? ಅಯ್ಯೋ ಹುಚ್ಚಿ, ಮಕ್ಕಳ ಸೇವೆ ಮಾಡದಂತೆ, ನಿರ್ಸ್ವಾರ್ಥದಿಂದ ದೂರವಾದಂತೆ, ಕೊನೆಗೂ ನೀನು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ಬಿಟ್ಟಲ್ಲ? ಚೀಚೆ, ಹಾಗೇನಿಲ್ಲ. ಅವರು ಸಮಾಜ ಸೇವಕರೇ. ಮದುವೆ ಆದ್ಮೇಲೆ ಇಬ್ರು ಸೇರಿ ಮಕ್ಕಳ ಸೇವೆನೇ ಮಾಡಿದ್ರಾಯ್ತು. ಕೊನೆಗೂ ಮನ್ಸು ಹೋಗ್ಬಿಟ್ಟು ಮದುವೆ ಆಗಕ್ಕೆ ಒಪ್ಕೊಂಡ್ಬಿಟ್ಟಲ್ಲ, ಕೊನೆಗೂ ಶರಣಾಗ್ಬಿಟ್ಟಲ್ಲ. ಸರಳ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಸರಳ, ಒಂದು ಗುಡ್ ನ್ಯೂಸ್. ಪ್ರಕಾಶ್ ನಿನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಪಿದ್ದಾರೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಸರಳ, ಪ್ರಕಾಶನ್ ಮದುವೆ ಮಾಡ್ಕೊಳಕ್ಕೆ ಓಕೆ ಕೊಡಮ್ಮ. ದೊಡ್ಡಪ್ಪ, ಚೆನ್ನಾಗಿತ್ತ? ತುಂಬಾ ಚೆನ್ನಾಗಿತ್ತು. ಬದ್ರಿನಾಥ, ಕೇದಾರ್ನಾಥ, ಕಾಶಿ ಆನಂದವಾಗಿತ್ತು. ನಿಮ್ ಫಲ ನಮಗೂ ಸೇರ್ಲಿ. ಆಯ್ತು ಆಯ್ತು. ಅಜ್ಜಿ, ಅಜ್ಜಿ, ಏನಜ್ಜಿ ಎಂಗಿಲ ಅನ್ನ ತಿಂತಾ ಇದೀಯಾ? ನಿನ್ಗೆ ಯಾರು ದಿಕ್ಕಿಲ್ವಾ? ನಿಮ್ಗೆ ಯಾರು ನೋಡ್ಕೊಳ್ಳೋರಿಲ್ವಾ? ನನ್ಗೆ ಯಾರು ಗತಿ ಇಲ್ಲಪ್ಪ. ಊಟ ತಿಂದು 3 ದಿನ ಆಯ್ತು. ಅದಕ್ಕೆ ಎಲ್ಲ ತಿಂತೀನಿ. ಬನ್ನಿ ಅಜ್ಜಿ, ಹಾಸ್ಟೆಲ್ಗೆ ಹೋಗೋಣ ಬನ್ನಿ. ನಡಿಯಪ್ಪ. ಚೇರುವನ್ನು ಪೀಠ ಕೂತ್ಕೊಳ್ಳೋದಿಕ್ಕೆ ಗೊನೆ, ಬಾಳೆ ಗೊನೆ, ಉಪವಾಸ ಉಪವಾಸ. ಒಂಚೂರು ಒಂಚೂರು. ಮಕ್ಕಳ ನೀವೆಲ್ಲ ಹೋಗಿ ಹೋಗಿ. ಇವತ್ತು ಉಪವಾಸ ಕಣು, ಫಲಹಾರ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಸ್ವಲ್ಪ ಹೋಗೋ, ಸ್ವಲ್ಪ ಹೋಗೋ ಹೋಗೋ.
ಮಕ್ಕ ನನ್ನ ತಂದೆ ಬಂದ್ರೆ ಸಿಕ್ಕಿಬಿಡ್ತೀನಿ. ಶಾಲೆಗೆ ಯಾರೇ ಮುದುಕಿ ತೊಟ್ಟಿ ಹತ್ರ ಎಂಜಲನ್ನ ತಿಂತಾ ಇದ್ರು. ಯಾರು ದಿಕ್ಕಿಲ್ಲ ಅಂದ್ರು ಹಾಸ್ಲಿಕ್ಕೆ ಕರ್ಕೊಂಬಂದ್ವಿ. ಏ ಮುದುಕಿ, ಯಾವ ಜಾತಿ ನೀನು? ನಾವು ಚಪ್ಲಿ ಹೊಲಿಯೋದು. ಅದಿಷ್ಟ ಕೀಳ್ ಜಾತಿ ಹೆಂಗ್ ಹಾಸ್ಲಿ ಕರ್ಕೊಂಡ್ ಬಂದ್ರಲ್ಲಪ್ಪ. ಶಾಸ್ತ್ರಿಗಳೇ, ಬುದ್ಧಿ ಇದೆಯಾ ನಿಮಗೆ? ಜಾತೀಯತೆ ಬಗ್ಗೆ ಮಾತಾಡಿ ಸಮಾನತೆ ಹೊಡಿತಾ ಇದ್ದೀರಾ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹಾಸ್ಟೆಲ್ ಬಿಟ್ಟು ಹೊರಟೋಗಿ. ತಪ್ಪಾಯ್ತು ಸ್ವಾಮಿ, ಹೊಟ್ಟೆ ಮೇಲೆ ಹೊಡಿಬೇಡಿ. ಮಕ್ಕಳ ಈ ಅಮ್ಮನ್ ಕರ್ಕೊಂಡು ಹೋಗಿ ಊಟ ಹಾಕಿ. ಎಷ್ಟು ಚಿರವಾದ ಮುಖ. ರಮೇಶ್, ನಿಮ್ಮ ನಿಲುವು, ವ್ಯಕ್ತಿತ್ವ, ಕರ್ತವ್ಯ ನಿಷ್ಠೆ, ನಿಮ್ಮ ಮಾತಿನ ಮೋಡಿ ಕೇಳುತ್ತಿದ್ದರೆ ಪ್ರಪಂಚವೇ ಮರೆತು ಹೋಗುತ್ತದೆ. ನನ್ನ ಬಯಕೆ ನನಸಾಗಿ ನಿಮ್ಮನ್ನು ಮದುವೆಯಾದರೆ ಬಾಳು ಅದೆಷ್ಟು ಸುಂದರ, ನಾನೆಷ್ಟು ಧನ್ಯೆ. ಇದು ಕಾವೇರಿ ನಿಶಾಂತ ತೀರ, ನಾ ಕಂಡ ಸ್ವಪ್ನ ವಿಹಾರ. ಕಂಡನು ನಾನಿಲ್ಲಿ ಸಿರಿದೇವಿ ಶೃಂಗಾರ, ಪ್ರೇಮದ ಓಂಕಾರ. ಇದು ಕಾವೇರಿ ನಿಶಾಂತ ತೀರ, ನಾ ಕಂಡ ಸ್ವಪ್ನ ವಿಹಾರ. ಸಾವಿರ ಅಲೆಗಳ ಸುಮಧುರ ಮಿಲನ, ಸಪ್ತ ಸ್ವರಗಳ ಗಂಧರ್ವ ಗಾನ. ಸಾವಿರ ಅಲೆಗಳ ಸುಮಧುರ ಮಿಲನ, ಸಪ್ತ ಸ್ವರಗಳ ಗಂಧರ್ವ ಗಾನ. ದಕ್ಷಿಣ ಗಂಗೆಯ ಸುಂದರ ತಾಣ, ತಂಗಾಳಿಯ ಪ್ರೇಮದ ಬಾಣ. ಇದು ಕಾವೇರಿ ನಿಶಾಂತ ತೀರ, ನಾ ಕಂಡ ಸ್ವಪ್ನ ವಿಹಾರ.
ನಮಸ್ಕಾರ. ನಿಮ್ಮನ್ನ ನೋಡಿದ್ರೆ ದೇವರಲ್ಲಿ ಭಕ್ತಿ ಉಳ್ಳಾರ ಕಾಣ್ತೀರಾ? ಇಲ್ಲೇ ಸ್ವಾಮಿಗಳಿದ್ದಾರೆ, ಬನ್ನಿ. ಅವ್ರ ದರ್ಶನ ಮಾಡಿದ್ರೆ ನಿಮ್ ನಿಷ್ಠಾರ್ಥ ನೆರವೇರುತ್ತೆ. ಬನ್ನಿ ಹೋಗೋಣ. ಹೌದಾ ರಜನಿ? ಬಾರೆ ಹೋಗೋಣ ಸ್ವಾಮಿಗಳ ದರ್ಶನ ಮಾಡಕ್ಕೆ. ಬರ್ತೀವಮ್ಮ, ಬಾರೆ ಹೋಗೋಣ. ಓಂ ಹರ ಹರ ಶಂಭೋ ಮಹಾದೇವ. ಓಂ ಹರ ಹರ ಶಂಭೋ ಮಹಾದೇವ. ಓಂ ಓಂ. ಓಕೆ. ಕೇಳ್ಕೊಂಬನ್ನಿ ಬೇಗ. ಬೇಗ ನಡೀರಿ, ಬೇಗ 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 ನಡಿ, ಬೇಗ ಬೇಗ ನಡಿ, ಬೇಗ ನಡಿ. ಎಷ್ಟೊತ್ತು ಬೇಗ ತಡೀರಿ ಇವಳಿಗೆ. ಬೇಗ ಆಂಟಿ ಹಾಸ್ಟೆಲ್ಗೆ ಹೋಗಿ ಹೇಳು, ನಾನು ಇವ್ರು ಫಾಲೋ ಮಾಡ್ತೀನಿ. ಆಯ್ತು ಅಮ್ಮ, ಸ್ವಲ್ಪ ಫೋನ್ ಮಾಡ್ತೀನಿ. ಹಾಗೆ ಮಾಡಿ. ಹಲೋ, ನಾನು ಅಂಟಿ ಮಾತಾಡ್ತಿರೋ ಸರ್. ಸರ್ ರಮೇಶ್ ಅಪ್ಪರ ಸರ್, ಕೀರಿಗಳು ಸರಳ ರೀತಿ ಮಿಸ್ಸಿಂದ ಕಿಡ್ನಾಪ್ ಮಾಡಿದ್ದಾರೆ ಸರ್. ಹೌದು ಸರ್, ಹೌದು ಸರ್. ಹಂಡೆ ನೀ ಆ ಪಾರ್ಕ್ ಹತ್ರನೇ ಇರೋ. ಹಾ, ನಾ ಬಂದ್ಬಿಡ್ತೀನಿ ಈಗ. ಮಿಸ್ಟರ್ ರಾಜು, ನಿಮ್ಗ ಡೂಪ್ಲಿಕೇಟ್ ಮ್ಯಾಪ್ ಕೊಟ್ಟಿದ್ನಲ್ಲ, ತಗೊಂಬನ್ನಿ. ನಮ್ಮ ಟೀಚರ್ಸ್ನ ಯಾರೋ ಹರಿಸಿದಾರಂತೆ. ಆ ಗ್ಯಾಂಗ್ ಟ್ರೇಸ್ ಮಾಡಕ್ ಹೋಗ್ತಾ ಇದ್ದೀನಿ. ಹೈಯರ್ ಆಫೀಸರ್ ಇಂದ ಫೋನ್ ಬಂದ್ರೆ ಈ ವಿಷಯ ತಿಳಿಸ್ಬಿಡಿ, ನಾನು ಬರ್ತೀನಿ. ಓಕೆ. ಯಾಕೆ ಹಂಡೆ ಒಬ್ನೇ ಇಲ್ಲಿಂತಿದೀಯಾ? ಸರ್, ಸಳ್ಳಾರಿಗೆ ಮಿಕ್ಕ ಕೇಡಿಗಳು ಕಿಡ್ನಾಪ್ ಆಗ್ಬಿಟ್ಟು ಚಾರ್, ಭಯ ಆಗ್ತದೆ ಚಾರ್. ಏನ್ ಮಾಡಿದ್ರು ಚಾರ್? ಹೌದಾ? ಯಾವಾಗ ಹೇಳುದು? ಈ ಕಡೆ ಹೋದ್ರೆ ಚಾರ್, ಒಬ್ಬರೇ ಹೋಗ್ಬಿಡಿ. ರಮೇಶ್ ಅಪ್ಪ ಬರ್ತಾರೆ ಚಾರ್. ಹೋಗ್ಬಿಡಿ ಚಾರ್. ಚಾರ್, ಎಲ್ಲರೂ ಹೋಗ್ತಾರೆ. ಆಕಾಶ್, ರಮೇಶ್, ರಮೇಶ್ ಎಂತ ಅನಾಹುತ ಇದ್ರಾಯ್ತು? ಅವ್ರು ಕಿಡ್ನಾಪ್ ಮಾಡಿದ ಗ್ಯಾಂಗ್ ನಂಗೆ ಚೆನ್ನಾಗಿ ಗೊತ್ತು. ಅವ್ರನ್ನ ಟೇಕ್ ಔಟ್ ಮಾಡ್ತೀನಿ. ನಾನು ಬರ್ತೀನಿ ರಮೇಶ್. ಬನ್ನಿ ಕೂತ್ಕೊಳ್ಳಿ. ನೀವು ಹೋಗಿ ದೊಡ್ಡ ಪರಿಸ್ಥಿತಿ ತಿಳಿಸಿ. ಚಾರ್ ಚಾರ್, ಸರಳ ರೀತಿ ಬಿಟ್ಟ ಕೇಡಿಗಳು ಕಿಡ್ನಾಪ್ ಮಾಡಿದ್ರೆ ಚಾರ್. ರಮೇಶ್ ಪ್ರಕಾಶ್ ಸಾಹೇಬ್ರ ಫಾಲೋ ಮಾಡಿದ್ರೆ ಚಾರ್. ಸರಿ ಚಾರ್. ಅದು ಆಯ್ತು. ಹಲೋ, ಎಸಿಪಿ ಇದಾರಾ? ನಾನು ರಾಮದೇವ್ ಹಾಸ್ಟೆಲ್ ಪ್ರೊಪ್ರೈಟರ್ ಮಾತಾಡ್ತಾ ಇರೋದು. ಕೇಡಿಗಳು ನಮ್ಮ ಹಾಸ್ಟೆಲ್ ಟೀಚರ್ಸ್ ನ ಕಿಡ್ನಾಪ್ ಮಾಡಿದ್ದಾರೆ. ಮೈ ಬ್ರದರ್ಸ್ ಅಂಡ್ ರಮೇಶ್ ಆಲ್ರೆಡಿ ಫಾಲೋಡ್ ದೆಮ್. See that these gangs should be smashed and our people should safeguard it. ಹಲೋ ಶಾರದಮ್ಮನ, ನಾನು ನಿಮ್ ಭಾವ. ಕೇಡಿಗಳು ಸರಳ ರಜನಿನ ಕಿಡ್ನಾಪ್ ಮಾಡ್ಬಿಟ್ಟಿದಾರಮ್ಮ. ಅಯ್ಯೋ, ಎಂತ ಅನಾಹುತ ಹೋಗ್ಬಿಡ್ತಿಲ್ಲ. ಆ ಕೇಡಿಗಳು ನಮ್ಮ ಮಕ್ಳ ಮೇಲೆ ಕಣ್ಣಾಕ್ಬಿಟ್ರೇನು? ಕಾಲ್ ಬಂದಿದೆ. ನೀವಿಬ್ರು ಗೋವಾ ಹೊರಡಿ. ಮೊದಲಿನ ಬಗ್ಗೆ ಮಾತಾಡಿ. ಬ್ಯಾಗ್ ಬಗ್ಗೆ ಕೇಳಿದ್ರೆ ಇನ್ನೆರಡು ತಿಂಗಳಲ್ಲಿ ತಲುಪಿಸ್ತಾರಂತ ಹೇಳಿ. ಹೊರಡಿ. ಓಕೆ ಬಾ. ಇನ್ಸ್ಪೆಕ್ಟರು, ಒಬ್ಬ ಪುಡಾರಿ ನಮ್ ಗ್ಯಾಂಗ್ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾರೆ. ಆ ಕುನ್ನಿಗೆ ನಾನೇ ಬಂದು ಬುದ್ಧಿ ಕಲಿಸ್ತೀನಿ. ಈ ಜೈಪಾಲ ಯಾರು ಅಂತ ತೋರಿಸ್ತೀನಿ. ಎಸ್ ಬಾಸ್.
ಎಲ್ಲಿದ್ದ ಸಿಂಹ ರಮೇಶ್? ಇವನ್ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾರ್ನಲ್ಲಿ ಕರ್ಕೊಂಡು ಬನ್ನಿ. ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ, ದುರಿತಾರಿ ಕೇಶವ, ಕಾಪಾಡು ತಂದೆ. ಬಂದು ನಿಲ್ಸು. ಈ ತಿಳಿಗೇಡಿಗಳು ತಮ್ಮ ನೋಡಿ ದುಃಖ ಪಡಿ. ರಮೇಶ್, ಈ ಪಾಪಿ ಅನ್ಯಾಯವಾಗಿ ನಮಗೆ ತೊಂದರೆ ಕೊಡ್ತಾ ಇದ್ದಾನೆ. ಸ್ವಲ್ಪ ತಡ್ಕೊಳ್ಳಿ, ಇವನ ವಿನಾಶ ಕಾಲ ಹತ್ತವಾಗ್ತಾ ಇದೆ. ನನಗೆ ವಿನಾಶ ಕಾಲ ನನ್ನ ಜಾತಕದಲ್ಲೇ ಇಲ್ಲ. ಅದು ನೋಡಿ, ನೀವು ದೇಶದ್ರೋಹಿಗಳಾಗಬೇಡಿ. ಇನ್ಮೇಲಾದ್ರೂ ಈ ದುಷ್ಕೃತ್ಯಗಳನ್ನು ಬಿಟ್ಟು ಒಳ್ಳೆಯವರಾಗಿ. ದೊಡ್ಡ ಗಾಂಧಿವಾದಿ, ನನಗೆ ನಿನ್ನ ಹೊರವೇದಾಂತ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಹಣ, ಗುಪ್ತ ನಿಧಿ ನಕ್ಷೆ. ಇನ್ಸ್ಪೆಕ್ಟರ್, ನನ್ನ ಮಾತು ಕೇಳು. ನೀನು ನಿನ್ನವರು ಸುಖವಾಗಿರಬಹುದು, ಅಪಾರ ಹಣವನ್ನು ಗಳಿಸಬಹುದು. ಏನದು? ಒಂದು, ನನಗೆ ಗುಪ್ತ ನಿಧಿ ನಕ್ಷೆ ದಕ್ಕಬೇಕು. ಎರಡು, ನನ್ನ ಪ್ರತಿಯೊಂದು ವ್ಯವಹಾರಕ್ಕೂ ನೀನು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಸಹಕರಿಸಬೇಕು. ನೀನ್ ಮಾಡೋ ದೇಶದ್ರೋಹಕ್ಕೆ ನಾನು ಸಹಕರಿಸ್ಬೇಕು. ನಿನ್ನಂತ ಮೂರ್ಖನ್ಗೆ ಆ ಮ್ಯಾಪ್ ಲಿಕ್ಕೋದಿಲ್ಲ. ನನಗೆ ದಕ್ಕಲ್ವಾ? ಇವನಿಗೆ ನಮ್ ಬಿಸಿ ಮುಟ್ಸೋ. ಈಗಲಾದ್ರೂ ಗೊತ್ತಾಯ್ತಾ ನಮ್ಮ ಪೌರುಷ? ಕಟ್ಟಿರೋ ಬಾಹುಗಳನ್ನ ಬಿಚ್ಚಿ ನೋಡು, ಆವಾಗ ಗೊತ್ತಾಗತ್ತೆ ನಮ್ಮ ಪೌರುಷ ಏನು ಅಂತ. ನನಗೆ ಸವಾಲು ಹಾಕ್ತೀರಾ? ನಾಗರ ಹಾವು ಕಚ್ಚಿದ್ರೆ ಔಷಧಿ ಕೊಟ್ಟು ಬದುಕಬಹುದು, ಆದ್ರೆ ಈ ಜೈಪಾಲ್ ಕಚ್ಚಿದ್ರೆ ಯಾವ ಔಷಧಿ ಇಲ್ಲ. ಡೈರೆಕ್ಟ್ ಯಮಲೋಕ. ಇವ್ನ ಪ್ರೇತಿ ತಂಗಿಗೆ ಗುರುಳು. ರಮೇಶ್, ರಜನಿ ನಮ್ಮೆಲ್ಲರ ಪ್ರಾಣ ಉಳಿಬೇಕಾದ್ರೆ ನೀವು ಮ್ಯಾಪಿಂಗ್ ರಹಸ್ಯ ಹೇಳ್ಬಿಡಿ. ಆಯ್ತು, ಮ್ಯಾಪು ಜೇಬ್ನಲ್ಲಿದೆ. ನನಗೆ ಗೋಲ್ಮಾಲ್ ಮಾಡ್ತೀರಾ? ಈ ಮ್ಯಾಪ್ ಡೂಪ್ಲಿಕೇಟ್ ಮ್ಯಾಪ್. ಇದರಲ್ಲಿ ದಿಕ್ಕು ದೂರ ಏನು ಗೊತ್ತಿಲ್ಲ. ನನಗೆ ಒಂದ್ಸೋಕ್ಕಾಗಲ್ಲ. ಒರಿಜಿನಲ್ ಮ್ಯಾಪ್ ಅಲ್ಲಿ ಅದು ಮನೇಲಿದೆ. ಮೊದಲು ಪ್ರೊಫೆಸರ್ ಹತ್ರ ಇದೆ ಅಂತ ಆಯ್ತು, ಈಗ ಮನೇಲಿದೆ ಅಂತೀರಾ? ಈ ಕಾಕತಾಳಿ ಕಥೆನ ಯಾರ ಹತ್ರ ಹೇಳ್ತಿದ್ದೀರಿ? ನೀವೇ ಅಲ್ಲ, ಇಡೀ ಪ್ರಪಂಚ ಬಂದು ಈ ಜೈಪಾಲ್ನ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ ಕೆಲವು ಅಸ್ಟೆಂಟ್ಗಳನ್ನ ಬಿಟ್ರೆ ನಾನ್ ಯಾವ ಮೂಲೆಯಿಂದ ಯಾವ ದೂರದಿಂದ ಮಾತಾಡ್ತಿದ್ದೀನಿ ಅಂತ ಯಾರು ಪತ್ತೆ ಹಚ್ಚಕ್ಕಾಗಲ್ಲ. ಆದ್ರೆ ನೀವೆಲ್ಲರೂ ಚಲನವಲನಗಳನ್ನ ರಿಸೀವರ್ನಿಂದ ಪತ್ತೆ ಮಾಡಬಲ್ಲೆ. ನನಗ್ ನೀವು ಹೀಗೆ ಮೋಸ ಮಾಡ್ತಾ ಹೋದ್ರೆ ನಿಮ್ಮನ್ನೆಲ್ಲ ಚಿತ್ರ ಹಿಂಸೆ ಮಾಡ್ತಾ ಇರ್ತೀನಿ. ಹಾಗೆ ಕೊನೆಯ ಅವಕಾಶ ಕೊಡ್ತಿದ್ದೀನಿ. ನೀವು ಅದಕ್ಕೂ ಜಡ್ಡೆ ಹೋದ್ರೆ ಮುಂದಿನ ಅಮಾವಾಸ್ಯೆಗೆ ನೇರ್ಗಂಬಕ್ಕೆ ಹಾಕಿ ವಿಚಿತ್ರ ಹಿಂಸೆ ಕೊಡ್ತಾ ಇದ್ರು. ಈಗ ನಮ್ ನೋಡೋರೇ ಇಲ್ವಲ್ಲ. 3 ದಿನ ಕಳೆದಿದ್ದು 3 ವರ್ಷ ಕಳೆದಂತಾಗಿದೆ. ನಮ್ಮನ್ ಕೇಳೋರ್ ಗತಿನೇ ಇಲ್ವಲ್ಲ. ನನಗಂತೂ ಊಟನೂ ಸೇರಲ್ಲ, ನಿದ್ರೆನೂ ಬರಲ್ಲ. ಕೇಳಿ ನನ್ನ ಮಗಳು ಅನ್ಯಾಯವಾಗಿ ನಮ್ಮವ್ರನ್ನ ಅಪಹರಿಸಿದ್ದಾರೆ. ನಾವಾಗ ಏನ್ ಮಾಡೋದು? ನಿಮ್ ದುಃಖ ಎಲ್ಲ ನಂಗೆ ಅರ್ಥ ಆಗ್ತಾ ಇದೆ. ಅದಕ್ಕೆ ನಾನೊಂದು ಉಪಾಯ ಮಾಡಿದ್ದೀನಿ. ಏನು ಉಪಾಯ? ಅಂದೇನು ಸೇರಿ ನಾವು 4 ಜನ ಕೇಡಿಗಳ ಗುಹೆ ಹತ್ರ ಹೋಗೋಣ. ಕಿರಣ್ ಗುರುಗೂ ಸಹಕಾರ ನೀಡಿ ಕೇಡಿಗಳ ಜೊತೆ ಹೋರಾಡಿ ನಮ್ಮವ್ರನ್ನ ಬಿಡಿಸ್ಕೊಂಡ್ ಬರೋಣ. ಅಂಡೆ, ನಾಳೆ ಬೆಳಗ್ಗೆ ನೀವ್ ಮ್ಯಾನ್ ಓಡಿಸ್ಬೇಕು. ಯಜಮಾನ್ರು ಇಂಥ ಕೆಲ್ಸಕ್ಕೆ ಬೇಡ ಅನ್ನಲ್ಲ. 11 ಗಂಟೆ ಆಯ್ತು, ಎಲ್ರು ಮಲ್ಕೊಳ್ಳಿ. ಯಾವ್ದೋ ವ್ಯಾನ್ ಬರ್ತಾ ಇದೆ, ವಿಚಾರಿಸ್ಕೊ ಬರ್ತೀನಿ. ಇಲ್ಲೇ ಯಾರು ನೀವು? ಯಾಕೆ ಇಲ್ಲಿ ಬಂದ್ರಿ? ಟ್ರಿಪ್ ಬಂದಿದ್ದೀವಿ. ಆ ಕಡೆ ಹೋಗ್ಬೇಡಿ, ಈ ಕಡೆ ಹೋಗಿ. ನಡೀರಿ ಹೋಗೋಣ. ಅವನ್ಯಾಕೆ ಈ ಕಡೆ ಹೋಗ್ಬಿಡಿ ಅಂದ? ಈ ಕಡೆ ನಡಿ.
ನೋಡ್ಯಾರು ವ್ಯಾನ್ ತಗೊಂಡ್ ಬರಲ್ಲ ಬಂದ್ರ ನನಗಂತೂ ಆಶ್ಚರ್ಯವಾಗುತ್ತದೆ. ಅಚ್ಚರಿ ಸರಳಾ ರಜನಿ ಮಿಸ್ ರಮೇಶ್ ಪ್ರಕಾಶ್ ಅಂಕಲ್ ಎಲ್ಲಿದ್ದಾರೆ ಗೊತ್ತಾ? ಓ ನನಗೆ ಗೊತ್ತು. ಹೌಸ್ ನಲ್ಲಿರೋ ಕೆಡಿ ಜೈಪಾಲ್ ಗುಪ್ತ ನಿಧಿ ನಕ್ಷೆಗಾಗಿ ನಮ್ಮವ್ರನ್ನೆಲ್ಲ ಬಂಧಿಸಿ ಚಿತ್ರಹಿಂಸೆ ಮಾಡ್ತಿದೆ. ಇವತ್ 4 ಗಂಟೆಗೆ ರಮೇಶ್ ಪ್ರಕಾಶ್ ಅಂಕಲ್ನ ಪ್ರೊಫೆಸರ್ ದೇವರಾಜ್ನ ನೇಣು ಹಾಕ್ಸಿ ಚಿತ್ರಹಿಂಸೆ ಮಾಡಿ ಸಾಯಿಸ್ಬೇಕಂತ ಇದ್ದಾನೆ. ಸರಳಾ ರಜನಿ ಮಿಸ್ನ ಕಳ್ತನಕ್ಕಾಗ್ತಾ ಇದ್ದಾನೆ. ಇವನು ಮಾಡ್ತಾ ಇರೋದು ಅನ್ಯಾಯ ಅಷ್ಟೇ ಸಲ. ನಮ್ಮವ್ರನ್ನೆಲ್ಲ ಬಚಾವ್ ಮಾಡೋದು ಹೇಗೆ? ಇದೇ ಪಾಯ್ಸನ್ ಪೌಡರ್ ಒಂದ್ ಚಿಟಿಕೆ ಡ್ರಿಂಕ್ ಅಲ್ಲಿ ಹಾಕಿ ಬೆರೆಸ್ದೆ ಆಸಾಮಿ ಸಫಾ ಆಗ್ತಾನೆ. ಇದು ಈ ಕೇಡಿ ಬಾಸಿನ ಪದ್ಧತಿ. ಸಫಾ ಮಾಡೋಣ. ಈ ಟೈಮಲ್ಲಿ ಹೋದ್ರೆ ನಮ್ ಸಫಾ ಮಾಡ್ತಾರೆ, ಅದೆಲ್ಲ ಡ್ರಿಂಕ್ ಕೊಡುವಾಗ. ಇಲ್ಲ ಗುರು, ಈ ಕೇಡಿಗಳ ಜೊತೆ ಹೆಂಗ್ ಹೊಂದ್ಕೊಂಡೆ? ಅಂದು ಕೇಡಿಗಳು ಸರಳಾ ರಜನಿ ಮಿಸ್ನ ಕಿಡ್ನಾಪ್ ಮಾಡುತ್ತಿರುವಾಗ ನಾನು ಅಂಡೆ ನೋಡಿದ್ವಿ. ಮಾಸ್ಟರ್ ಇಲ್ಲದ ವಯಸ್ಸಳ ಕತೆ ಜ್ಞಾಪಕ ಬಂತು. ನಾನು ಧೈರ್ಯ ತಗೊಂಡು ಆ ಕೇಡಿಗಳನ್ನ ಫಾಲೋ ಮಾಡ್ಕೊಂಡ್ ಬಂದೆ. ಎಲ್ಲಿ ಹೋಗ್ತಾ ಇದೆಯಾ? ಟೈಗರ್ ಸಭಾ ಮಾಡ್ತಾರೆ, ಅಲ್ಲಿ ಹೋಗ್ತೀನಿ. ಇವನ್ ಮೇಲೆ ಪ್ರೀತಿ ಇರೋದ್ರಿಂದ ಎಲ್ರಿಗೂ 3ನೇ ಸಾರಿ ಯಮಲೋಕ ತೋರಿಸಿದ್ರೆ ಇವನಿಗೆ 5ನೇ ಸಾರಿಗೆ ಯಮಲೋಕ ತೋರಿಸ್ತಾ ಇದ್ದಾರೆ. ಯಾಕೆ ಬಂದ ಇಲ್ಲಿಗೆ? ನಮ್ಮಣ್ಣ ಬಾ ಅಂದ, ಅದಕ್ಕೆ ಬಂದೆ. ಯಾವನ ಹೆಸರೇನ ಹೇಳು? ರಂಗ ಅಂತ. ಅವನಾ?
3 ಸಲ ಸೋತ ಅಂದ್ಬಿಟ್ಟು ನಮ್ಮ ಬಾಸ್ ಸಫಾ ಮಾಡ್ಬಿಟ್ಟು ಹೋಗಲಿ ಹೋಗ. ನಮ್ಮ ಅಣ್ಣ ಸತ್ತೋದ್ನ, ನನ್ಗೆ ಯಾರು ಗೊತ್ತಿಲ್ಲ. ಸತ್ತೋದ್ನ. ಯಾಕೆ ಕಳ್ತಿದೀಯೋ? ಅಯ್ಯೋ ಇವನ ಹೊಟ್ಟೆಗೆ ತಾನೆ ಅನ್ಕೊಂಡು ಕೆಲಸ ಮಾಡ್ತೀಯಾ? ಆಯ್ತು ತಾತ. ಎಬ್ಬಸ್ ನಾನು. ಹೀಗೆ ಆ ಕೇಳಿ ಕುಡ್ಕ ನನ್ನನ್ನು ಕರ್ಕೊಂಡೋಗಿ ಸಪ್ಲೈ ಬಾಯ್ ಆಗಿ ಸೇರಿಸ್ದ. ಕವಾಯಕರು ಒಳ್ಳೆ ಚೆನ್ನಾಗಿದೆ. ನಡೀರಿ, ಬೇಗ ನಡೀರಿ. ಹಾ ಹೋಗೋಣ. ನಡೀರಿ. ಹಾ ಇಲ್ಲೇ ಕೂರ್ತೀರಿ, ನಾನು ಗ್ರೀನ್ ಸಿಗ್ನಲ್ ಕೊಡ್ತೀನಿ. ಆಮೇಲೆ ಬಂದೆ ದಾದಾ. ಆಯ್ತು ದಾದಾ. ಡಾಲ್. तेरे जल्दी दे. ಬಹಳ ಆನಂದಮಯವಾಗಿದೆ. ಮೊದಲು ಕಲ್ಸನ್ಯಾಸಿನ ಕೊಂದು ರೈಫಲ್ ನ ವಶಪಡಿಸ್ಕೊಳ್ಳೋಣ. ಬಾಂಬ್ ಇರೋ ಜಾಗ ಗೊತ್ತು, ಅದಾಮೇಲೆ ತರ್ತೀವಿ. ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ. ಹಾಕುಂಬಿ. ಬಹಳ ಆನಂದಮಯವಾಗಿದೆ. ಈ ಕಡೆ ಹೋದ್ರೆ ಕಿಡಿಗಳನ್ನ ಸಫಾ ಮಾಡ್ತಾರೆ, ಈ ಕಡೆ ಹೋಗ್ಬೇಕು. ಕೊನೆ ಅವಕಾಶ ಕೊಡ್ತಾ ಇದ್ದೀನಿ. ನಕ್ಷೆ ಎಲ್ಲಿದೆ ಅಂತ ಹೇಳಿ. ಅದು ಸರ್ಕಾರ ಸೊತ್ತು, ನಿಮ್ ಕೈ ಸೇರೋದಕ್ಕೆ ಬಿಡೋದಿಲ್ಲ. ನನ್ನ ಪ್ರಾಣ ಹೋದ್ರು ನಿಮಗ್ ಮಾತ್ರ ಸಿಗಕ್ ಬಿಡೋದಿಲ್ಲ. ಹಾಗೇನಾದ್ರೂ ತಿಳ್ಕೊಂಡಿದ್ರೆ ಅದು ಕೇವಲ ನಿಮ್ ಕನಸು ಅಂತ ತಿಳ್ಕೊಳ್ಳಿ. ನೋಡು ಅವನಿಗೆ ಕೇಳಿ. ಕೊನೆ ಗಳಿಗೆಯಲ್ಲಿ ನಿಮ್ ಇಷ್ಟ ದೇವತೆಯನ್ನು ನೆನೆಸ್ಕೊಳ್ಳಿ. ಡ್ಯಾನಿ ಬೈರ ಗೆಳೆಯೋ.
ಆಪತ್ ಬಾಂಧವ, ಅನಾಥ ರಕ್ಷಕ, ಕಷ್ಟದಲ್ಲಿರೋ ನನ್ನ ಮಕ್ಕಳನ್ನ ಕೈ ಹಿಡಿದು ಕಾಪಾಡು ತಂದೆ. ನಿನ್ನನ್ನೇ ನಂಬಿದ್ದೀನಿ. ಅವರಿಗೆ ಯಾವ ವಿಧವಾದ ಕೇಡು ಬರದೇ ಇರೋ ಹಾಗೆ ರಕ್ಷಿಸಿ ಕೈ ಹಿಡಿದು ಕಾಪಾಡು ತಂದೆ. ಸಾಹಸನ ಮೆಚ್ಚಿದೆ ಮಕ್ಕಳ. ಇವನು ಶಿಕ್ಷೆ ಕೊಡೋದಕ್ಕೆ ಸರ್ಕಾರ ಇದೆ. ಕಳ್ಕೊಂಡೋಗಿ ಇವನು ಪ್ರಕಾಶ್, ಬನ್ನಿ ಹೋಗೋಣ. ನಾನು ಮಿಸ್ಟರ್ ರಮೇಶ್ ಅವರನ್ನ ಎಸ್ಎಂಪುರ ಪೊಲೀಸ್ ಸ್ಟೇಷನ್ಗೆ ವರ್ಗಾಯಿಸಿ ಒಂದು ಕಳ್ಳರ ಗಂಗನ ಹಿಡಿಯಲು ಆದೇಶ ನೀಡಿದ್ದೆ. ಮಿಸ್ಟರ್ ರಮೇಶ್ ಅವರ ನೇತೃತ್ವದಲ್ಲಿ ಈ ಹಾಸ್ಟೆಲ್ ಮಕ್ಕಳು ಸೇರಿ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಕೇಡಿಲ ಗುಂಪನ್ನು ನಿರ್ನಾಮ ಮಾಡಿ ಯಶಸ್ವಿಯಾಗಿದ್ದಾರೆ. ಇದು ನಮ್ಮ ಹಾಗೂ ನಿಮ್ಮೆಲ್ಲರಿಗೂ ಹೆಮ್ಮೆ ತರುವ ವಿಷಯ. ಈ ಶುಭ ಸಂದರ್ಭದಲ್ಲಿ ಮಂಜುನಾಥ ಹಾಸ್ಟೆಲ್ನ ಕಾರ್ಯಕರ್ತರನ್ನು ಸಹ ನಾನು ಅಭಿನಂದಿಸುತ್ತೇನೆ. ಈ ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಬಯಸುತ್ತಾ ನನ್ನ ಈ 2 ಮಾತನ್ನು ಮುಗಿಸುತ್ತೇನೆ. ಈಗ ರಮಾನಂದ ಸಾಮ್ರಾರವರು ಸಾಹಸಿ ಪುಟಾಣಿಗಳಿಗೆ ಪ್ರಶಂಸೆ ಮಾಡಿ ಬಹುಮಾನ ವಿತರಣೆ ಮಾಡಲಿದ್ದಾರೆ. ಕಮಿಷನರ್ ಅವರೇ, ದೀನಬಂಧು ರಾಮದೇವರವರೇ ಹಾಗೂ ಇಲ್ಲಿ ನೆರೆದಿರತಕ್ಕ ಸಭಿಕರೇ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ನಾಣ್ಮಡಿಯನ್ನು ಈ ಮಂಜುನಾಥ ಹಾಸ್ಟೆಲ್ನ ಮಕ್ಕಳು ಸಾರ್ಥಕಪಡಿಸಿದ್ದಾರೆ. ಈ ನಾಡಿಗೆ ಕಳಂಕಪ್ರಾಯರಾಗಿದ್ದ ದರೋಡೆಕೋರರ ಗುಂಪನ್ನು ಇನ್ಸ್ಪೆಕ್ಟರ್ ರಮೇಶ್ ರವರ ನೇತೃತ್ವದಲ್ಲಿ ನಿರ್ನಾಮ ಮಾಡಿ ಯಶಸ್ವಿಯಾಗಿರುವುದು ಹೆಮ್ಮೆ ತರುವ ವಿಚಾರವೇ ಸರಿ. ದೀನಬಂಧು ರಾಮದೇವರವರ ಆಶ್ರಯದಲ್ಲಿ ಮಿನುಗುತ್ತಿರುವ ಮಂಜುನಾಥ ಹಾಸ್ಟೆಲ್ನ ಮಕ್ಕಳು ಧೈರ್ಯವಂತರು, ಚಾಣುಕ್ಯರು ಎಂದು ತೋರಿಸಿ ನಾಡಿಗೆ ಕೀರ್ತಿ ತಂದ ಪುಟಾಣಿಗಳಾಗಿದ್ದಾರೆ. ಈ ರೀತಿ ನಾಡಿನ ಪ್ರತಿಯೊಂದು ಕುಟುಂಬದಲ್ಲೂ ಮಕ್ಕಳು ಧೈರ್ಯವಂತರಾಗಿ ನ್ಯಾಯ ಧರ್ಮಕ್ಕೆ ಹೋರಾಡಿ ನಯವಂಚಕರನ್ನು ನಿರ್ನಾಮ ಮಾಡಿದರೆ ನಮ್ಮ ರಾಜ್ಯ ರಾಮರಾಜ್ಯವಾಗುವುದರಲ್ಲಿ ಸಂದೇಹವೇ ಇಲ್ಲ. ಇಂತಹ ಪುಟಾಣಿಗಳಿಗೆ ಬಹುಮಾನ ವಿತರಣೆ ಮಾಡುವುದು ಹೆಮ್ಮೆಯ ವಿಚಾರವೇ ಸರಿ. ಈಗ ಬಹುಮಾನ ಪಡೆಯುವ ಮಕ್ಕಳಲ್ಲಿ ಮೊದಲಿಗೆ ಮಾಸ್ಟರ್ ಕಿರಣ್. ಮಾಸ್ಟರ್ ಸಂಜಯ್. ಮಾಸ್ಟರ್ ಚೆಲುವ. ಈಗ ಮಾಸ್ಟರ್ ಶ್ರೀಧರ್. ಈಗ ಡ್ರೈವರ್ ಹಂಡೆ.
ಪ್ರೊಫೆಸರ್ ದೇವರಾಜು ಅವರು ಗುಪ್ತ ನಿಧಿ ನಕ್ಷೆಯನ್ನ ನಮ್ಮ ಘನ ಸರ್ಕಾರಕ್ಕೆ ಅರ್ಪಿಸ್ತಾ ಇದ್ದಾರೆ. ಜಿಯಾಲಜಿಸ್ಟ್ ಪ್ರೊಫೆಸರ್ ಜಯಪ್ರಕಾಶ್ ರವರು ಶ್ರಮವಹಿಸಿ ತಯಾರು ಮಾಡಿದಂತಹ ಸರ್ಕಾರದ ಸ್ವತ್ತಾದ ಈ ಗುಪ್ತ ನಿಧಿ ನಕ್ಷೆ ಯಾವತ್ತೂ ಅದ್ರ ಕೈ ಸೇರ್ಬೇಕಾಗಿತ್ತು. ನಾನು, ರಮೇಶ್, ಮಕ್ಕಳು ಪ್ರಾಣವನ್ನೇ ಪಣವಾಗಿಟ್ಟು ರಕ್ಷಣೆ ಮಾಡಿದಂತಹ ಈ ಗುಪ್ತ ನಿಧಿ ನಕ್ಷೆಯನ್ನ ನಮ್ಮ ಘನ ಸರ್ಕಾರಕ್ಕೆ ಒಪ್ಪಿಸ್ತಾ ಇದ್ದೀನಿ. ಈಗ ಈ ಸಮಾರಂಭಕ್ಕೆ ಆಗಮಿಸಿದಂತ ತಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಲ್ಲಿಗೆ ಈ ಸಮಾರಂಭವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಹಿಂದ್. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. Like, share and subscribe to TV Next Kannada.